ವಂದೇ ವಂದೇ ಶಂಭುಮುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ಹಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾ ಸ್ವಾಂತಸ್ಥಮೀಶ್ವರಂ. ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಶಿವನ ಒಂದು ಸಾನ್ನಿಧ್ಯವನ್ನ ಹೊಂದಲು ಅಗತ್ಯವಾಗಿರುವಂಥ ವಸಂತ ಅನ್ನುವ ಋತು ಬಂದಿದೆ. ವಸಂತ ಎನ್ನುವುದು ಪರಮಾತ್ಮನನ್ನು ಸೇರಲು ಒಂದು ಜ್ಯೋತಿ ಬೆಳಗಲು ಆಜ್ಯದ ಅಗತ್ಯ ಎಷ್ಟೋ ಅಷ್ಟು. ಅಂದ್ರೆ ಬತ್ತಿ ಇದೆ, ಬೆಂಕಿ ಇದೆ, ಆಜ್ಯ ಅನ್ನೋದಿಲ್ಲ ಅಂದ್ರೆ ಅದು ಉರಿಯಕ್ಕಾಗಲ್ಲ. ಆ ರೀತಿಯಲ್ಲಿ ವಸಂತ ಎಂಬುದು ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನ ಹೊಂದುವುದಕ್ಕೆ ಅತ್ಯಗತ್ಯವಾದಂಥ ಒಂದು ಪ್ರಮುಖ ಸಾಧನ. ಅಂಥ ಒಂದು ಸಾಧನ ಜ್ಞಾನದ ಆಧಾರ ಭಕ್ತಿ. ಅದು ಬಂದಿದೆ. ಹಾಗೆ ಬಂದಾಗ ಪರಮಾತ್ಮನ ಪಾದಾರವಿಂದಗಳನ್ನ ನೆನೀತಾ ಇದ್ದರೆ ನಿತ್ಯಾನಂದ ರಸ, ಯಾವಾಗ್ಲೂ ಆನಂದದ ರಸದೊಳಗೆ ನಾವು ಮುಳುಗಿರ್ತೇವೆ. ಹಾಗೆ ಮುಳುಗಿರುವಂಥ ದೇವತೆಗಳು ಮುನಿಗಳು ತಮ್ಮ ಒಂದು ಹೃದಯ ಎಂಬ ಕಮಲ ಒಳಗೆ ಆ ಪರಾತ್ಪರ ವಸ್ತುವನ್ನ ಇಟ್ಟುಕೊಂಡು ಆನಂದದಿಂದ ಇರುವುದನ್ನ ನಾವು ನೋಡಿದ್ದೇವೆ. ಅಂಥ ಒಂದು ಪರಮಾತ್ಮನ ಧ್ಯಾನ ಎಂಬ ಸರೋವರದಲ್ಲಿ ಮನೋಹಂಸವೇ ನೀನು ಕೂಡ ನಿರಂತರವಾಗಿ ಇರು. ಭಗವಂತನ ಸ್ಮರಣೆ ಮಾಡ್ತಾ ನಮಗೇನಾಗುತ್ತೆ? ಭಗವನ್ಮಯವಾದ ಮನಸ್ಸಾಗುತ್ತೆ, ಭಗವನ್ಮಯವಾದ ಬದುಕಾಗುತ್ತೆ, ಭಗವನ್ಮಯವಾದ ಪ್ರಪಂಚ ಆಗುತ್ತೆ. ಆದ್ರಿಂದ ಆ ರೀತಿಯಾದ ಒಂದು ಬದುಕಾಗ್ಬಿಟ್ರೆ ಯಾರು ಪರಮಾತ್ಮನ ಪರಾತ್ಪರನ ಸ್ಮರಣೆಯಲ್ಲಿ ನಿತ್ಯ ನಿರಂತರವಾಗಿರ್ತಾನೋ ಅವನು ಪಂಕ್ತಿ ಪಾವನ ಅಂತ ಹೇಳುತ್ತೆ ಶಾಸ್ತ್ರ. ಅಂದ್ರೆ ಪಂಕ್ತಿ ಪಾವನರು ಅಂದ್ರೆ ಈ ಸಾಲು ಕೂತಿರ್ತಾರಲ್ಲ, ಸಾಲಿನಲ್ಲಿ ಅಗ್ರಗಣ್ಯರಾಗಿ ಕುಳಿತುಕೊಳ್ಳಲು ಅರ್ಹತೆ ವೇದಾದಿ ವಿದ್ಯಾಪಾರಂಗತರಾದವರು, ಧ್ಯಾನಾದಿಗಳನ್ನ ಅನುಷ್ಠಾನ ಮಾಡುವಂಥವರು, ಜಪತಪಾದಿ ಅನುಷ್ಠಾನಗಳಲ್ಲಿ ನಿರತರಾದವರು, ನಿಯಮನ ಇಂದ್ರಿಯಾದಿ ನಿಯಮನ ಉಳ್ಳವರು, ಇಂಥವರನ್ನ ಪಂಕ್ತಿ ಪಾವನರು ಅಂತ ಕರೀತಾರೆ. ಅವರನ್ನ ಪಂಕ್ತಿಯಲ್ಲಿ ಮೊದಲಿಗೆ ಕೂಡಿಸಿರ್ತಾರೆ. ಅಂಥ ಪಂಕ್ತಿ ಪಾವನರಿಗೂ ಪಾವನರಾಗಬಲ್ಲ ಒಂದು ಸಾಮರ್ಥ್ಯ ಯಾರಿಗೆ ಯಾವುದರಿಂದಪ್ಪ ಅಂದ್ರೆ ಭಗವಂತನ ಸ್ಮರಣೆಯನ್ನ ನಿತ್ಯ ನಿರಂತರ ಯಾರು ಮಾಡ್ತಿರ್ತಾರೋ ಅಂಥವರಿಗೆ. ಹಾಗಾಗಿ ಶಂಭುಧ್ಯಾನ ಎನ್ನುವ ಸರೋವರದಲ್ಲಿ ಮಾನಸ ರಾಜಹಂಸವೇ ಸದಾ ನೀನು ಕೂಡ ಮುಳುಗಿರು. ದೇವಾದಿ ದೇವತೆಗಳು ಋಷಿಮುನಿಗಳು ಯಾವ ಒಂದು ಪರಮಾತ್ಮನ ಧ್ಯಾನ ಎಂಬ ಸರೋವರದಲ್ಲಿ ಮುಳುಗಿ ನಿತ್ಯಾನಂದದಲ್ಲಿದ್ದಾರೋ ಅಂಥ ಆನಂದವನ್ನ ನೀನೂ ಕೂಡ ಪಡೆದುಕೋ. ಬೇರೆ ಭೋಗ ಇತ್ಯಾದಿಗಳಿಂದ ಕೂಡಿರುವಂಥ ಸಾಮಾನ್ಯವಾದ ಕ್ಷುದ್ರ ಪಲ್ವಲಗಳನ್ನ ಆಶ್ರಯಿಸಿ ಇಲ್ಲಿ ಸಿಕ್ಕಬಹುದಾ ಸುಖ, ಅಲ್ಲಿ ಸಿಕ್ಕಬಹುದಾ ಸುಖ, ಅಲ್ಲಿ ಸಿಕ್ಕಬಹುದಾ ಅಂತ ಒಂದು ಕಡೆಯಿಂದ ಒಂದು ಕಡೆಗೆ ಹಾರಿ ಯಾಕೆ ಒದ್ದಾಡ್ತೀಯೇ? ಇರುವ ಜಾಗದಲ್ಲಿ ಇದ್ದುಕೊಂಡು ಪರಮಾತ್ಮನ ಸ್ಮರಣೆಯಲ್ಲಿ ನಿತ್ಯ ನಿರಂತರ ನಿರತನಾಗು ಅನ್ನುವ ಒಂದು ಮಾತನ್ನ ಶ್ಲೋಕ 48ರಲ್ಲಿ ಮನಸ್ಸನ್ನ ರಾಜಹಂಸಕ್ಕೆ ಹೋಲಿಸಿ ಹೇಳಿದ ಮಾತನ್ನ ನೋಡಿದ್ವಿ. ಈಗ 49ರಲ್ಲಿ ಆನಂದಾಮೃತ ಪೂರಿತ ಹರಪದಾಂಭೋಜಾಲವಾಲೋದ್ಯತ ಹರಪದಾಂಭೋಜ ಆಲವಾಲೋದ್ಯತ. ಅದು
ಹರಪದಾಂಭೋಜಾಲವಾಲೋದ್ಯತಾ ಸ್ಥೈರ್ಯೋಪಘ್ನಮುಪೇತ್ಯ ಸ್ಥೈರ್ಯೋಪಘ್ನಮುಪೇತ್ಯ ಭಕ್ತಿಲತಿಕಾ ಶಾಖೋಪಶಾಖಾನ್ವಿತಾ ಭಕ್ತಿಲತಿಕಾ ಶಾಖೋಪಶಾಖಾನ್ವಿತಾ ಉಚ್ಚೈರ್ಮಾನಸಕಾಯಮಾನಪಟಲೀಂ ಉಚ್ಚೈರ್ಮಾನಸಕಾಯಮಾನಪಟಲೀಂ ಆಕ್ರಮ್ಯ ನಿಷ್ಕಲ್ಮಷಾ ಆಕ್ರಮ್ಯ ನಿಷ್ಕಲ್ಮಷಾ ನಿತ್ಯಾಭೀಷ್ಟಫಲಪ್ರದಾ ಭವತು ಮೇ ನಿತ್ಯಾಭೀಷ್ಟಫಲಪ್ರದಾ ಭವತು ಮೇ ಸತ್ಕರ್ಮ ಸಂವರ್ಧಿತಾ ಸತ್ಕರ್ಮ ಸಂವರ್ಧಿತಾ. ಈಗ ಇಲ್ಲಿ ಹೇಳ್ತಾ ಇದ್ದಾರೆ ಭಕ್ತಿ ಎಂಬ ಭಕ್ತಿ ಎಂಬ ಬಳ್ಳಿ ಇಲ್ಲಿವರೆಗೆ ಮನಸ್ಸನ್ನ ಭಗವಂತನಲ್ಲಿ ನೆಲೆ ನಿಲ್ಲು, ಎಲ್ಲೆಲ್ಲೋ ಸುತ್ತಾಡಬೇಡ, ಭಗವಂತ ಎನ್ನುವ ಗೂಡನ್ನ ಆಶ್ರಯಿಸಿಕೊಂಡು ನೆಮ್ಮದಿಯಾಗಿರು, ಭಗವಂತ ಎಂಬ ಸರೋವರವನ್ನ ಆಶ್ರಯಿಸು, ಹೀಗೆ ಹೇಳ್ತಾ ಬಂದ್ರು. ಈಗ ಇಲ್ಲಿ ಹೇಳ್ತಾ ಇದ್ದಾರೆ ಆನಂದಾಮೃತ ಪೂರಿತ ಇದು ಭಗವಂತನ ಪಾದ. ಆ ಭಗವಂತನ ಪಾದನೇ ಇದು ಏನು ಪಾತಿ, ಗಿಡಕ್ಕೆ ನಾವು ಪಾತಿ ಮಾಡ್ತೀವಲ್ಲ ಆ ಪಾತಿ. ಆ ಪಾತಿ ಒಳಗೆ ನೀರೇನನ್ನಪ್ಪ ಇಟ್ಟಿದೀವಿ ಅಂದ್ರೆ ಆನಂದ ಎಂಬ ಅಮೃತ. ಆದ್ರಿಂದ ಭಗವಂತನ ಪಾದ ಎನ್ನುವ ಪಾತಿ ಒಳಗಡೆ ಆನಂದ ಎನ್ನುವ ಅಮೃತವಾದ ನೀರನ್ನ ಹಾಕ್ಬಿಟ್ಟು ಬಿತ್ತಿರುವ ಬೀಜ ಯಾವುದು? ಭಕ್ತಿ ಎನ್ನುವ ಬೀಜ. ಆ ಭಕ್ತಿ ಬೀಜ ಏನಾಗುತ್ತೆ, ದಿನ ದಿನಕ್ಕೆ ಬಲಿಷ್ಠವಾದ ಒಂದು ಆಶ್ರಯವನ್ನ ಪಡ್ಕೊಂಡು, ಉಪಘ್ನ ಅಂದ್ರೆ ಆಶ್ರಯ, ಸ್ಥಿರವಾದ ಬಲಿಷ್ಠವಾದ ಆಶ್ರಯವನ್ನ ಪಡ್ಕೊಂಡು ಮೇಲೆ 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 ಏರ್ತಾ ಬರುತ್ತೆ. ಮಾನಸ ಕಾಯಮಾನ ಪಟಲಿ ಅಂದ್ರೆ ಮೇಲೆ ಇದು ಮೇಲ್ಗಡೆ ಇದಿರುತ್ತಲ್ಲ ಚಪ್ಪರ ಛದಿ, ಹಾಗೆ ಮೇಲೆ ಮೇಲೆ ಹತ್ಕೊಂಡು ಬಂದು ಆ ಮೇಲೆಲ್ಲ ಹರಡಿಕೊಂಡು ಬಿಡುತ್ತೆ, ಶಾಖೋಪಶಾಖೆಯಾಗಿ ಬೆಳ್ಕೊಂಡು ಬಿಡುತ್ತೆ. ಅಂಥ ಬಳ್ಳಿ ಏನ್ ಕೊಡುತ್ತೆ? ನಿತ್ಯ ಅಭೀಷ್ಟವನ್ನ ಕೊಡುತ್ತೆ. ನಾವ್ ಏನು ಬಯಸಿದ್ರೆ ಅದನ್ನ ನಮಗೆ ಕರುಣಿಸುತ್ತೆ. ಅಂಥ ಒಂದು ಸತ್ಕರ್ಮದಿಂದ ಬೆಳೆಸಲ್ಪಟ್ಟಂಥ ಭಕ್ತಿ ಎಂಬ ಬಳ್ಳಿ ಪರಮಾತ್ಮನ ಪಾದಾರವಿಂದಗಳನ್ನ ಆಶ್ರಯಿಸಿಕೊಂಡು ಅದನ್ನೇ ಒಂದು ಪಾತಿಯಾಗಿಟ್ಕೊಂಡು ಸಮೃದ್ಧವಾಗಿ ಬೆಳೀಲಿ. ಅಂದ್ರೆ ಮುಖ್ಯವಾಗಿ ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿ ಎಂಬುದು ಘನ ಆಗಲಿ ಅನ್ನುವುದು ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇರುವಂತ ಮಾತು. ಆದ್ರಿಂದೇ ಹರಪಾದಾಂಭೋಜ ಆಲವಾಲಹ, ಆಲವಾಲ ಅಂದ್ರೆ ಪಾತಿ, ಪದ ಹರನ ಪದ, ಹರನ ಶಿವನ ಪಾದ, ಅದೇ ಅಂಭೋಜ ಕಮಲ, ಶಿವನ ಪಾದ ಎಂಬ ಕಮಲವೇ ಏನಾಗಿದೆ? ಪಾತಿಯಾಗಿದೆ. ಅದರಲ್ಲಿ ಉದ್ಯತ ಮೇಲಕ್ಕೆ ಬೆಳ್ಕೊಂಡಿದೆ. ಅದಕ್ಕೆ ನೀರೇನು? ಆನಂದ ಅಮೃತ ಪೂರಿತ, ಆನಂದ ಎಂಬ ಅಮೃತ ಜಲವನ್ನ ಅಲ್ಲಿ ತುಂಬಿದ್ದಾರೆ. ಹಾಗೆ ಇರುವ ಅದಕ್ಕೆ ಒಂದು ಬಳ್ಳಿಗಳು ಸಾಮಾನ್ಯವಾಗಿ ನಾವು ಹಿಂದೆನೂ ಹೇಳ್ಕೊಂಡ್ವಿ, ನಿರಾಶ್ರಯವಾಗಿದ್ರೆ ಜಾಸ್ತಿ ದಿನ ಬದುಕಲ್ಲ, ಆಶ್ರಯ ಇದ್ರೆ ಮಾತ್ರ ಅದು ಮೇಲೆ ಮೇಲೆ ಹೋಗುತ್ತೆ, ದೀರ್ಘಕಾಲ ಬದುಕತ್ತೆ. ಹಾಗೆ ಈಗ ಅದಕ್ಕೆ ಬಲ ಯಾವುದು? ಅದಕ್ಕೆ ಸಪೋರ್ಟ್ ಯಾವುದು ಅಂದ್ರೆ ಸ್ಥೈರ್ಯ. ಸ್ಥೈರ್ಯೋಪಘ್ನಂ ಉಪೇತ್ಯ, ಸ್ಥೈರ್ಯ ಎಂಬ ಒಂದು ಬಲಿಷ್ಠವಾದ ಕಾಂಡ ಅಥವಾ ಸಪೋರ್ಟ್, ಅದನ್ನ ಆಶ್ರಯಿಸಿಕೊಂಡು ಭಕ್ತಿ ಲತಿಕಾ, ಭಕ್ತಿ ಎಂಬ ಬಳ್ಳಿ ಮೇಲೆ ಹೋಗ್ತಾ ಇದೆ, ಶಾಖ ಉಪಶಾಖೆಗಳಾಗಿ ಎಲ್ಲಾ ಕಡೆಗೆ ಹರಡಿ ಮೇಲೆ ಪೂರ್ತಿ ತುಂಬಿ ಹೋಗುವಂತೆ. ಅದು ಉಚ್ಚೈಹಿ ಮಾನಸ ಕಾಯಮಾನ, ಮನಸ್ಸೆಂಬ ಆ ದೊಡ್ಡ ಒಂದು ಎತ್ತರದ ಬಳ್ಳಿ ಹಬ್ಬುವುದಕ್ಕೆ ಮಾಡಿದ ಚಪ್ಪರ. ಕಾಯಮಾನ ಅಂದ್ರೆ ಚಪ್ಪರ. ಮೊದಲು ಬಳ್ಳಿ ಮೇಲೆ ಹತ್ತೋದಕ್ಕೆ ಒಂದು ಸಪೋರ್ಟ್ ಕೋಲ್ ಕೊಡ್ತೀವಿ ಬಲಿಷ್ಠ, ಆ ಕೋಲ್ಗೆ ಹತ್ಕೊಂಡು ಅದ ಮೇಲೆ ಬಂದಾಗ ಮೇಲ್ ಬರ್ತಾ ಇದೆ ಅಂದಾಗ ಒಂದು ಚಪ್ಪರ ಮಾಡಿರ್ತೀವಿ. ಇದು ಮಲ್ಲಿಗೆ ಬಳ್ಳಿ ಇತ್ಯಾದಿಗಳಿಗೆ ಮನೆಗಳಲ್ಲಿ ಕೈ ತೋಟಗಳಲ್ಲಿ ಮಾಡುವ ಪದ್ಧತಿ ಕೂಡ ಇದೆ. ಹಾಗೆ ಯಾವುದು ಸೀಮೆ ಬದನೆಕಾಯಿ, ಹೀರೆಕಾಯಿ, ಪಡವಲಕಾಯಿ ಇವುಗಳಿಗೂ ಕೂಡ ಹಾಗೆ ಚಪ್ಪರ ಮಾಡ್ತಾರೆ. ಆ ಚಪ್ಪರದಲ್ಲಿ ಅದು ಚೆನ್ನಾಗಿ ಪೂರ್ಣ ಹಬ್ಬಿಕೊಂಡ್ರೆ ಚೆನ್ನಾಗಿ ಬೇಕಾದಷ್ಟು ಫಲವನ್ನ ಸುರಿಸಿ ಬಿಡುತ್ತೆ. ಹಾಗೆ ಅದು ಬಳ್ಳಿ ಇರ್ಬೇಕು ಮತ್ತೆ ಚಪ್ಪರ ಇರ್ಬೇಕು, ಬೇರೇನೋ ಫಲ ಕೊಡುತ್ತೆ, ಆದ್ರೆ ಸಮೃದ್ಧಿಯಾದ ಫಲ ಕೊಡ್ಬೇಕಾದ್ರೆ
ಅದಕ್ಕೆ ಇಲ್ಲಿ ಕಾಯಮಾನ ಅಂದ್ರೆ ಚಪ್ಪರ. ಆ ಮನಸ್ಸನ್ನುವ ಚಪ್ಪರವನ್ನ ನಾವು ಹಾಕ್ಬಿಟ್ಟ ಮೇಲೆ ಬಳ್ಳಿ ಚೆನ್ನಾಗಿ ವ್ಯಾಪಿಸಿಕೊಳ್ಳೋದಕ್ಕೆ ಅಲ್ಲಿ ನಿಷ್ಕಲ್ಮಶ ಭಾವ ತುಂಬಿ, ಯಾವುದರಿಂದ? ಸತ್ಕರ್ಮ ಸಂವರ್ಧಿತ, ಒಳ್ಳೆಯ ಕರ್ಮಗಳಿಂದ ಆ ಬಳ್ಳಿ ಚೆನ್ನಾಗಿ ಬೆಳೆದು ಬೆಳೆದು ನಿತ್ಯಾಭೀಷ್ಟ ಫಲಪ್ರದ. ಪ್ರತಿದಿನವೂ ಕೂಡ ನಾವ್ ಇವಾಗ ಹೇಳಿದ್ವಲ್ಲ, ಸೀಮೆ ಬದನೆಕಾಯಿ, ಪಡವಲಕಾಯಿ, ಹೀರೆಕಾಯಿ, ಸೌತೆಕಾಯಿ, ಆ ಎಲ್ಲ ಬಳ್ಳಿಗಳು ಹಾಗೆ ಚಪ್ಪರ ಮಾಡಿಬಿಟ್ರೆ ಮಾತ್ರ ಸಮೃದ್ಧಿಯಾಗಿ ಫಲ ಸುರಿಸ್ಬಿಡುತ್ತೆ. 20, 30, 40 ಆತರ ರಾಶಿ ರಾಶಿ ಫಲ ಕೊಟ್ಟು ಬಿಡುತ್ತೆ. ನಾವ್ ಏನಪ್ಪ ಮಾಡ್ಬೇಕು ಅನ್ನುವ ಹಾಗೆ. ಆ ರೀತಿ ನಿತ್ಯ ಅಭೀಷ್ಟ ಫಲಪ್ರದ ಭವತು, ಅದು ನಿತ್ಯ ಅಭೀಷ್ಟವನ್ನ ಕೊಡುವಂತ ಒಂದು ಬಳ್ಳಿಯಾಗಿ ಬೆಳಗಲಿ. ಒಟ್ಟು ಇಲ್ಲಿ ಹೇಳ್ತಾ ಇರುವುದು ಯಾವುದು? ಭಕ್ತಿ ಅನ್ನೋದಷ್ಟೇ. ಭಕ್ತಿ ಅನ್ನುವ ಬಳ್ಳಿ ಯಾರನ್ನ ಆಶ್ರಯಿಸ್ಕೊಳ್ಬೇಕು? ಭಗವಂತನ ಪಾದವನ್ನ ಆಶ್ರಯಿಸ್ಕೋಬೇಕು. ಭಕ್ತಿ ಅನ್ನೋದು ಬೀಜ ಆಗ್ಬೇಕಾದ್ರೆ, ಭಕ್ತಿ ಅನ್ನೋದು ಮೊಳಕೆ ಒಡಿಬೇಕಾದ್ರೆ ಭಗವಂತನನ್ನ ಮೊದಲು ಆಶ್ರಯಿಸು. ಭಗವಂತನನ್ನ ಆಶ್ರಯಿಸಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಂತ್ರವಾಗಿಯೋ ಸುಮ್ಮನೆ ನಾರಾಯಣ ನಾರಾಯಣ ನಾರಾಯಣ, ಕೃಷ್ಣ, ಗೋವಿಂದ, ಹರಿ, ವಾಸುದೇವ, ಮಾಧವ, ಶಿವ, ಕೇಶ್, ಈ ರೀತಿ ಯಾವುದೋ ನಾಮಗಳನ್ನ ನಿರಂತರ ಜಪಿಸ್ತಾ ಜಪಿಸ್ತಾ ಅದೇನಾಗುತ್ತೆ? ಮೊಳಕೆ ಒಡೆಯುತ್ತೆ. ಅದ್ರಿಂದ ಹರಪಾದಾಂಭೋಜ ಆಲವಾಲ ಉದ್ಯತ, ಆ ಹರನ ಪಾದಾರವಿಂದ ಅನ್ನುವುದನ್ನ ಹಿಡ್ಕೊಂಡ್ಬಿಟ್ರೆ ಅದೇ ಭಕ್ತಿಯಾಗಿ ಬೆಳೆಯುತ್ತೆ. ಆ ಭಕ್ತಿ ಮೊಳಕೆ ಒಡೆಯುತ್ತೆ. ಭಕ್ತಿಯಿಂದ ಏನ್ ಲಾಭ? ಆನಂದ ಆನಂದ ಆನಂದ. ಪ್ರಪಂಚದ ಯಾವ ಬಾಧೆಗಳು ಕೂಡ ನಮ್ಮನ್ನ ಬಾಧಿಸಲ್ಲ. ಮತ್ತೆ ಸಾಮಾನ್ಯವಾಗಿ ನಾವು ಪ್ರಾಪಂಚಿಕವಾದ ಒಂದು ನೆಲೆಯಲ್ಲಿ ಇದೀವಿ ಅಂತಾದ್ರೆ ಏನಾಗತ್ತೆ? ಮನಸ್ಸು ಪರಮಾತ್ಮನ ಕಡೆಗೆ ಹೋಗೋದಕ್ಕಿಂತ ಬೇರೆ ಬೇರೆ ಕಾಮಾದಿಗಳ ಕಡೆಗೆ ಎಳೆಯಲ್ಪಡುತ್ತೆ. ಕೃಷ್ಣ ಹೇಳ್ತಾನಲ್ಲ, ಕಾಮಾಸಕ್ತ ಮನಸ್ಸು ಉಳ್ಳವರಾಗಿ, ಕಾಮ ಭೋಗ ಭೋಗೈಶ್ವರ್ಯ ಪ್ರಸಕ್ತಾನಾಂ, ಆ ರೀತಿಯಾಗಿ ಅವಾಗ ಸಮಾಧವು ಮನೋ ನವಿಧೀಯತೆ, ವ್ಯವಸಾಯಾತ್ಮಿಕ ಬುದ್ಧಿ ಬರಲ್ಲ. ಆದ್ರಿಂದ ಆ ಕಾಮದ ಕಡೆಗೆ ಎಳೀತಾ ಇದ್ರೆ ಅದನ್ನೇ ನಮಗೆ ಮುಂಡಕ ಉಪನಿಷತ್ತು ಕೂಡ ಹೇಳುತ್ತೆ. ಏನು? ಪ್ಲವಾಹ್ಯೇತೆ ಅದೃಢ ಯಜ್ಞ ರೂಪಾಹ. ಯಾವ ಒಂದು ವೇದಗಳಲ್ಲಿ ಕರ್ಮ ರೂಪವಾದ ಯಜ್ಞಗಳನ್ನ ಬೋಧಿಸಿ ಮೇಲಿನ ಲೋಕದ ಫಲಗಳನ್ನ ಕೊಡುವಂಥದ್ದು ಹೇಳ್ತಾರೋ ಅದನ್ನ ಆಶ್ರಯಿಸಿದರೆ ಅದು ದೃಢವಾದ ನೌಕೆ ಅಲ್ಲ, ಅದು ನಮ್ಮನ್ನ ಗುರಿ ಮುಟ್ಟಿಸೋಲ್ಲ. ಮಧ್ಯದಲ್ಲೇ ಬೇರೆ ಬೇರೆ ಊರುಗಳು ಅಂದ್ರೆ ವಿದ್ಯಾಧರರ ನಗರ, ಯಕ್ಷನಗರ, ಕಿನ್ನರ ನಗರ, ಸ್ವರ್ಗ, ಹೀಗೆ ಬೇರೆ ಬೇರೆ ಸ್ಟೇಷನ್ ಅಲ್ಲಿ ಇಳಿಸ್ಬಿಡುತ್ತೆ, ನಮ್ಮನ್ನ ಗುರಿ ಮುಟ್ಸಲ್ಲ. ಆದ್ರಿಂದೇ ಪ್ಲವಾಹ್ಯೇತೆ ಅದೃಢಾಹ ಅನ್ನತ್ತೆ ಉಪನಿಷತ್ತು. ಈ ನೌಕೆಯನ್ನ ಆಶ್ರಯಿಸಬೇಡ, ಇದು ಅದೃಢವಾದ್ದು. ಆದ್ರೆ ಏತಚ್ಛ್ರೇಯೋ ಯೋಭಿನಂದಂತಿ ಮೂಢ ಜರಾಮೃತ್ಯುತೆ ಪುನರಪಿನಯಂತಿ. ಯಾವುದನ್ನ ಆಶ್ರಯಿಸಿದರೆ ಮತ್ತೆ ಜರಾಮರಣದ ಚಕ್ರದಲ್ಲಿ ಬರೋದಿಲ್ವೋ ಅಂಥ ಶ್ರೇಯಸ್ಸನ್ನ ನಾವು ಆಶ್ರಯಿಸಬೇಕು. ಅದನ್ನೇ ಇಲ್ಲಿ ಈ ಭಗವಂತನ ನಾಮದಲ್ಲಿ ರುಚಿ ಬರೋದಷ್ಟೇ. ಶ್ರೀರಾಮಕೃಷ್ಣರು ಹೇಳುವಂತೆ ರುಚಿ ಬರೋದಷ್ಟೇ. ರುಚಿ ಬಂದು ಬಿಟ್ಟ ಮೇಲೆ ನಮ್ಗೆ ಅಲ್ಲಿ ಹೋಗಬೇಡ ಅಂದ್ರೂ ಹೋಗದೆ ಇರಕ್ಕಾಗಲ್ಲ. ಹೇಗೆ ನವಿಲಿಗೆ 4 ಗಂಟೆಗೆ ಅಫೀಮ್ ತಿನ್ಸಿದ್ರೆ ಮರುದಿನ 4 ಗಂಟೆ ಆ ರೀತಿ ಮನಸ್ಸು ಆ ಭಗವನ್ ನಾಮದಲ್ಲಿ ತಾನೇ ತೊಡಗಿಕೊಳ್ಳುತ್ತೆ. ಯಾಕೆಂದ್ರೆ ಆನಂದ ಇದೆ ಅಲ್ಲಿ, ನೆಮ್ಮದಿ ಇದೆ ಅಲ್ಲಿ, ಶಾಂತಿ ಇದೆ ಅಲ್ಲಿ. ಅಲ್ಲಿ ಹೋದ್ರೆ ಹೋದ್ 1 ಗಂಟೆ ಅಂತೂ ನೆಮ್ಮದಿಯಾಗಿರ್ತೀವಪ್ಪ ಅಂತನಾದ್ರೂ ಮನಸ್ಸು ಆ ಕಡೆ ಓಡುತ್ತೆ. ಮನೆಯಲ್ಲಿ ಇದ್ರೆ ಅಥವಾ ಹೊರಗಡೆ ಓಡಾಡ್ತಿದ್ರೆ ಅವ್ರನ್ನ ನೋಡು ಇವ್ರನ್ನ ನೋಡು, ಅವ್ರು ಹಾಕೊಂಡಿರೋ ಬಟ್ಟೆ ನೋಡು, ಅವ್ರು ತೊಟ್ಟಿರೋ ಒಡವೆ ಇತ್ಯಾದಿಗಳು, ಅಥವಾ ಅವ್ರು ಪಡ್ತಾ ಇರೋ ಸುಖ ನೋಡು, ಏನೇನನ್ನು ನೋಡಿ ಮನಸ್ಸು ಕ್ಲೇಶಕ್ಕೆ ಒಳಗಾಗುತ್ತೆ. ಅದಕ್ಕೆ ಹೇಳಿದ್ದು ಪ್ಲವಾಹ್ಯೇತೆ ಅದೃಢಾಹ, ಇದು ದೃಢವಾದ ನೌಕೆ ಆಗಲ್ಲ. ಯಾವುದಪ್ಪ ದೃಢವಾದ ನೌಕೆ ಅಂದ್ರೆ ಭಗವಂತನ ಪಾದ ಎಂಬುದು, ಭಗವಂತನ ನಾಮಸ್ಮರಣೆ ಎಂಬುದು. ಅದನ್ನ ನಾವು ಅದರಿಂದ ಏನಾಗತ್ತೆ ಅಂದ್ರೆ ಆನಂದ ಅಮೃತ, ಆನಂದ ಎಂಬ ಅಮೃತ ತುಂಬಿರುತ್ತೆ. ಯಾವಾಗ್ಲೂ ಆ ಪಾತಿ ತುಂಬಾ ಆನಂದ ಅಮೃತ ಇರುತ್ತೆ, ಬತ್ ಹೋಗೋದೇ ಇಲ್ಲ.
ಹಾಗೆ ಇರುವಂತ ಬಳ್ಳಿ ಯಾವಾಗ ಒಳ್ಕೊಳ್ತು, ಅದಕ್ಕೊಂದು ಊರುಗೋಲು ಕೊಡ್ಬೇಕಲ್ಲ. ಅದೇ ಸ್ಥೈರ್ಯ ಉಪಘ್ನ. ಉಪಘ್ನ ಅಂದ್ರೆ ಊರುಗೋಲು ಅಥವಾ ಒಂದು ಆಸರೆ, ಒಂದು ಆಲಂಬ. ಅದು ಯಾವುದು ಅಂದ್ರೆ ಸ್ಥೈರ್ಯ. ಮನಸ್ಸಿನಲ್ಲಿ ಸ್ಥೈರ್ಯ ಬರಬೇಕು. ಯಾವ ರೀತಿ ಅಂದ್ರೆ, ಈಗ ನಾವು ನೋಡಿದ್ವಲ್ಲ, ನೋಡು, ನಾವಲ್ಲಿ ಒಂದು ದಿವಸ ಯಾರೋ ಅಪರೂಪಕ್ಕೆ ಸತ್ಸಂಗಕ್ಕೆ ಬರ್ತಾರೆ. ನಾವು ಹೋಗ್ತಾ ಇರುವಾಗ ಬರ್ತಾರೆ, ರೀ ನಾ ಸತ್ಸಂಗಕ್ಕೆ ಹೋಗ್ತಿದ್ದೀನಿ, ನೀವು ಬರ್ತೀರಾ? ಆ ಇಲ್ಲ ರೀ ಅಂದವ್ರು, ಆಯ್ತು ನಡೀರಿ ಇವತ್ತು ಅಂತ ಏನೋ ಸುಮ್ಮನೆ ಬರ್ತಾರೆ. ಯಾಕೆಂದ್ರೆ ವಾಪಸ್ ಮನೆಗೆ ಹೋಗಕ್ ಇಷ್ಟ ಇಲ್ಲದೇನೋ ಏನೋ ಕಾರಣಕ್ಕಂತೂ ಬರ್ತಾರೆ. ಬಂದವರು ಸತ್ಸಂಗಕ್ಕೆ ಬಂದ ಮೇಲೆ ಅವ್ರಿಗೆ ಒಂದು ಸಲಿ ಅನ್ಸುತ್ತೆ, ನನ್ಗೆ ನಾಳೆನೂ ಹೋಗ್ಬೇಕು ಅಂತ. ಆದ್ರೆ ಅವತ್ತು ಏನೋ ನೆಪ ಮಾಡ್ತಾರೆ, ಮತ್ತೇನೋ ನೆಪ ಮಾಡ್ತಾರೆ, ಮತ್ತಿನ್ನೊಂದ್ಸಲ ಬರ್ಬೇಕು ಅನ್ಸುತ್ತೆ. ಹಾಗೆ ಬಂದು ಬಂದು ಏನಾಗುತ್ತೆ, ಸ್ಥಿರತೆ ಉಂಟಾಗುತ್ತೆ. ನನಗದು ಬೇಕು, ನನಗದು ಬೇಕು ಅನ್ನುವ ಒಂದು ಸ್ಥಿರ ಭಾವ. ಅದಕ್ಕೆ ಸ್ಥೈರ್ಯ ಉಪಘ್ನ. ನಾವು ಭಗವಂತನ ಪಾದಾರವಿಂದಗಳನ್ನ ಆಶ್ರಯಿಸಿ, ಅದು ನನಗೆ ಬೇಕು, ಅದು ನನಗೆ ಬೇಕು, ಅದೇ ನನಗೆ ಬೇಕು ಅನ್ನುವ ದೃಢ ಒಂದು ಆಶ್ರಯವನ್ನ ಕೊಟ್ಬಿಟ್ರೆ, ಆಗ ಭಕ್ತಿ ಲತಿಕಾ, ಭಕ್ತಿ ಎಂಬ ಬಳ್ಳಿ ಶಾಖ ಉಪಶಾಖಾನ್ವಿತ, ಕೊಂಬೆ ಕೊಂಬೆಗಳಾಗಿ ಹರಡುತ್ತಾ ಹರಡುತ್ತಾ ಏನ್ ಮಾಡುತ್ತೆ, ಮಾನಸ ಕಾಯಮಾನ ಪಟಲೀಮಾಕ್ರಮ್ಯ. ಮಾನಸ ಅನ್ನುವ ಚಪ್ಪರ ಹಾಕಿರ್ತಾರಲ್ಲ, ಅದನ್ನೆಲ್ಲ ಆಕ್ರಮಿಸಿಕೊಂಡು ಬಿಡುತ್ತೆ. ಆಗೇನಿದೆ, ಶುದ್ಧತೆ ಶುದ್ಧತೆ ಶುದ್ಧತೆ. ರಜಸ್ಸು ತಮಸ್ಸುಗಳಿಲ್ಲ. ಅದನ್ನೇ ಗೀತೆ ಎಲ್ಲಾ ಕಡೆಯಲ್ಲಿ ಒಂದೇ ವಿಷಯನೇ. ಸುಮ್ನೆ ನೂರಾರು ಬಗೆಯನ್ನ ನಾವು ನೋಡ್ಕೊಳ್ಳೋದು ಯಾಕೆ ಅಂದ್ರೆ ಮನಸ್ಸಿಗೆ ಸ್ಥೈರ್ಯ ಬರಕ್ಕಷ್ಟೇ. ಅಲ್ಲೂ ಏನ್ ಹೇಳ್ತಾನೆ, ನಿಸ್ಸತ್ ಏನು ನಿರ್ದ್ವಂದ್ವೋ ನಿಶ್ಚ ದ್ವಂದ್ವರಹಿತನಾಗತೀಯೇ. ದ್ವಂದ್ವರಹಿತ ಅಂದ್ರೆ ರಜಸ್ತಮೋ ಗುಣಗಳ ಪ್ರಭಾವ ಇರಲ್ಲ. ಆದ್ರಿಂದ ಭಗವಂತನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ಅಂತಾನೆ. ನಿತ್ಯವಾಗಿ ಸತ್ವಗುಣ, ಅದೇ ನಿಷ್ಕಲ್ಮಶ, ಕಲ್ಮಶರಹಿತನಾಗಿ ದ್ವಂದ್ವರಹಿತನಾಗುತ್ತಾನೆ. ಯಾವಾಗ ದ್ವಂದ್ವ? ರಜೋಗುಣದ ಪ್ರಭಾವ ಇರುವಲ್ಲಿಯವರೆಗೆ ದ್ವಂದ್ವ. ಆ ರಜೋಗುಣ ತೊಳೆದು ತೊಳೆದು ಯಾವುದರಿಂದ ತೊಳೆಯುತ್ತೆ? ಭಗವಂತನ ನಾಮ ಸ್ಮರಿಸ್ತಾ 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 ಕಲ್ಮಶ ಹೋಗಿ 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 ಶುದ್ಧ ಶುದ್ಧ ಆ ಶುದ್ಧವಾದ ನೆಲೆ ಬಂದು ಬಿಡುತ್ತೆ. ಅಂಥ ಒಂದು ಆ ಶುದ್ಧವಾದ ನೆಲೆ ಬಂದಾಗ ನಮಗೆ ದುಷ್ಕರ್ಮ ಪ್ರವೃತ್ತಿನೇ ಬರಲ್ಲ. ಏನು ಆದರೂ ಕ್ರೋಧ, ಲೋಭ, ಮೋಹ ಇದು ತಾನೇ ನರಕದ ದ್ವಾರ. ಅದರ ಕಡೆಗೆ ಮನಸ್ಸು ಹೋಗಲ್ಲ. ಆಗ ಸತ್ಕರ್ಮ ಸಂವರ್ಧಿತ, ಸತ್ಕರ್ಮಗಳನ್ನೇ ಮಾಡ್ತಾ ಆ ಬಳ್ಳಿ ಜೋರಾಗಿ ಬೆಳೆಯುತ್ತೆ. ಅದೇ ಗೊಬ್ಬರ ಸತ್ಕರ್ಮಾದಿಗಳು. ಅದರಿಂದ ಚೆನ್ನಾಗಿ ಬೆಳ್ಕೊಂಡು ಅದು ನಿತ್ಯಾಭೀಷ್ಟ ಫಲಪ್ರದ, ನಿತ್ಯವೂ ನಾವು ಬೇಡಿದ ಫಲವನ್ನ ಕೊಡುವಂಥದ್ದಾಗತ್ತೆ. ಹಾಗಾಗಲಿ ಅಂದ್ರೆ ಭಗವಂತನ ಪದತಲದಲ್ಲಿ ನನ್ನ ಮನ ಸ್ಥಿರವಾಗಿ ನೆಲೆ ನಿಲ್ಲಲಿ. ಹಾಗೆ ಸ್ಥಿರವಾಗಿ ನೆಲೆ ನಿಂತ ನನ್ನ ಮನಸ್ಸು ಕಲ್ಮಶರಹಿತವಾಗಲಿ, ನಿತ್ಯ ಸತ್ವಸ್ಥವಾಗಲಿ, ನಿರ್ದ್ವಂದ್ವವಾಗಲಿ, ದ್ವಂದ್ವರಹಿತವಾಗಲಿ, ಮತ್ತೆ ಸದಾ ಆನಂದಾಮೃತದಲ್ಲಿ ಮುಳುಗಿರುವಂತಾಗಲಿ ಅನ್ನುವ ಪ್ರಾರ್ಥನೆಯನ್ನ ನಾವಿಲ್ಲಿ ನೋಡ್ತೀವಿ. ಹಾಗೆ ನೋಡುವಾಗ ಸ್ಥೈರ್ಯ ಅನ್ನುವ ವಿಷಯಕ್ಕೆ ಮನಸ್ಸಿಗೆ ನಾವು ಒಂದು ಸಮಾನ ಇದನ್ನ ತಂದುಕೊಳ್ಳಕ್ಕೋಸ್ಕರ, ಸ್ಥೈರ್ಯ ಅಂದ್ರೆ ಏನು? ಸೀತೆಯ ಬಳಿಗೆ ರಾವಣ ಬಂದಿದ್ದಾನೆ. ಸೀತೆಯನ್ನ ಅವನು ತಕೊಂಡು ಹೋದಾಗ ನಾವು ಸುಂದರಕಾಂಡದಲ್ಲಿ ಅದನ್ನ ನೋಡ್ತೀವಿ, ದಿನ ನೋಡ್ತಾ ಇದ್ದೇವೆ. ಇವೆರಡು ಪರಸ್ಪರ ಒಂದೇನೋ, ಒಂದು ನಾಣ್ಯದ ಎರಡು ಮುಖನೋ ಅನ್ನುವಂತೆನೆ ಕಾಣುತ್ತೆ. ಶಿವಾನಂದ ಲಹರಿ ಆಗ್ಲಿ, ಇದು ಸುಂದರಕಾಂಡವಾಗ್ಲಿ. ಅಲ್ಲಿ ರಾವಣ ಸೀತೆಯನ್ನ ತಗೊಂಡು ಹೋದ್ನಲ್ಲ ಪಂಚವಟಿಯಿಂದ, ತಗೊಂಡು ಹೋದವನು ಅರಮನೆಗೆ ಕರ್ಕೊಂಡು ಹೋದ. ಅರಮನೆಯಲ್ಲಿ ಸೇವಕಿಯರಿಗೆಲ್ಲ ಹೇಳ್ದ, ನಮ್ಮ ವೈಭವವನ್ನ ತೋರಿಸು ಅಂತ. ಅರಮನೆಯ ಎಲ್ಲ ವೈಭವ ತೋರಿಸಿದ್ರು, ನೋಡು 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 ಅಂತ. ಆದರೂ ಮತ್ತೆ ಅರಮನೆಯಲ್ಲೇ ಇಟ್ಟಿದ್ದ. ಅವಳು ಏನಾದ್ರೂ ಯಾವುದೇ ಒಂದು ವಿಧ ಆಕರ್ಷಣೆಗೆ ಒಳಗಾಗದೆ ರಾಮ 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 ಅಂತ ಕಣ್ಣೀರಿಡ್ತಾ ಸುಮ್ಮನೇನೆ ಇದ್ಲೋ. ಆಗ ಅವನು ಸಿಟ್ಟಾಗಿ ಅವಳನ್ನ ಅಶೋಕವನದಲ್ಲಿ ಹಾಕದ, ಕಾವಲಿಗೆ ರಾಕ್ಷಸಿಯರನ್ನ ಇಟ್ಟ. ಆದರೆ ಪ್ರತಿದಿನ ಎಚ್ಚರಗೊಂಡ ತಕ್ಷಣ ಬರ್ತಿದ್ದ. ಬಂದವನು ಸೀತೆಗೆ ಇದು ನೋಡಿ, ಈ ರೀತಿ ಹೇಗೆ
ನಿತ್ಯ ಪ್ರಯತ್ನನೋ ಆ ರೀತಿಗೂ ನಿತ್ಯ ಪ್ರಯತ್ನ ಬೇಕು. ಬಂದ ಬಂದವನು ಸೀತೆ ನೋಡು, ನಿನಗೆ ಇನ್ನೂ ಅವಕಾಶ ಇದೆ, ನನ್ನವಳು ನೀನಾದರೆ ಎಷ್ಟು ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷ ವಿದ್ಯಾಧರಾದಿ ನಾಗಕನ್ಯಕೆಯರು ಎಲ್ಲ ಅಪ್ಸರಸ್ತ್ರೀ ಎಲ್ಲರೂ ನಿನ್ನ ಸೇವೆ ಮಾಡ್ತಾರೆ. ಯಾವ ಯಾವ ಲೋಕದ ಏನೇನು ವೈಭೋಗ ಬೇಕೋ ಆ ಎಲ್ಲ ವೈಭೋಗ ನನ್ನ ಮನೇಲಿದೆ, ಆ ಎಲ್ಲಾ ಭೋಗ ನಿನಗೆ ಕೊಡ್ತೇನೆ. ಅಷ್ಟೇ ಅಲ್ಲ, ನಿನ್ನ ತಂದೆಗೆ ಭೂಮಂಡಲನೇ ಬೇಕಾದ್ರೆ ಗೆದ್ದು ಬಿಟ್ಟು ಕೊಟ್ಟು ಬಿಡ್ತೇನೆ, ನಿನ್ನ ತಂದೆ ಮನೆ ಸುಖವಾಗಿರ್ಬೇಕು, ಹಾಗೆ ನೀನ್ ಅಪೇಕ್ಷಿಸ್ತೀಯ ಅಂದ್ರೆ. ಹೀಗೆ ಅನೇಕ ಹೇಳ್ತಾನೆ. ನೋಡು ಸೀತೆ, ಮನಸ್ಸು ಮಾಡು, ಈ ರೀತಿ ಯಾಕೆ ಒದ್ದಾಡ್ತೀಯ? ನಿನ್ ರಾಮ ಕಾಡಲ್ಲಿ ಎಲ್ಲಿ ಬಿದ್ದಿದಾನೋ ಏನೋ, ಬದುಕಿದಾನೋ ಸತ್ತೇ ಹೋಗಿದಾನೋ, ಯಾವ್ದೋ ಕ್ರೂರ ಪ್ರಾಣಿಗಳು ತಿಂದು ಹಾಕ್ಬಿಟ್ಟಿದ್ಯೋ ಏನೋ, ಆ ಕಾಡು ಮನುಷ್ಯನ್ ಕಟ್ಕೊಂಡು ಏನ್ ಮಾಡ್ತೀಯ? ಇನ್ನೇನು ಅವ್ನಿಗೆ ರಾಜ್ಯ ವಾಪಸ್ ಬರುತ್ತಾ? ಹಾಗೆ ಅವನು ಎಷ್ಟೆಲ್ಲ ಹೇಳಿದ್ರು ಕೂಡ ಅವಳು ಯಾವ ಒಂದು ಮಾತಿಗೂ ಕೂಡ ಮನಸ್ಸನ್ನ ತಿರುಗಿಸೋದೇ ಇಲ್ಲ. ಅಲ್ಲಿ ನಾವು ನೋಡ್ತೇವೆ, ನೈಷಾ ಪಶ್ಯತಿ ರಾಕ್ಷಸ್ಯ, ಯಾವ ರಾಕ್ಷಸಿಯರನ್ನು ನೋಡ್ತಿಲ್ಲ, ಅವರ ಕ್ರೂರ ಮುಖಗಳನ್ನ ನೋಡ್ತಿಲ್ಲ. ಸುಂದರವಾಗಿರುವಂತ ಅಶೋಕವನದ ವೈಭವೋಪೇತವಾದ ಮರಗಳಲ್ಲಿ ಹೂವುಗಳು ತುಂಬಿ ಬಗ್ಗಿ ಹೋಗಿದೆಯಂತೆ, ಮರಗಳು ನೆಲಕ್ಕೆ ತಾಗತ್ ಅಷ್ಟು ರಾಶಿ ಸೌಂದರ್ಯದ ಗಣಿ. ಆದ್ರೆ ಯಾವುದು ನೋಡ್ತಿಲ್ಲ, ಕುರೂಪನೂ ನೋಡ್ತಿಲ್ಲ, ಸೌಂದರ್ಯನೂ ನೋಡ್ತಿಲ್ಲ. ಏಕಾಗ್ರ ಚಿತ್ತಳಾಗಿ, ಅದು ಸ್ಥೈರ್ಯ. ರಾಮ 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 ರಾಮ. ಹಾಗೆ ಆ ರೀತಿ, ಅದೇ ರೀತಿಯಲ್ಲಿ ನಾವು ನಚಿಕೇತ ಮತ್ತು ಯಮನ ವಿಷಯದಲ್ಲಿ ಕೂಡ ಇದನ್ನ ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಳೋದು ಯಾಕೆ ಅಂದ್ರೆ ನಮ್ಮ ಜೀವನಕ್ಕೆ ಪಾಠ ಇದು. ಯಮನಿಗೆ ಅವನು ಹೇಳ್ದ ಏನಂತ, ಕಾಮಾನಾಂತ್ವಾ ಕಾಮಭಾಜಂಕರೋಮಿ ಇಂದ, ಏನೇನು ಕಾಮ ಬೇಕಪ್ಪ ನಿನಗೆ, ಎಲ್ಲ ಕಾಮಗಳಿಗೆ ಒಡೆಯನಾಗುವಂತೆ ನಾನು ನಿತ್ಯಾಭೀಷ್ಟ ಫಲಪ್ರದ ಅಂತ ಇದೆಯಲ್ಲ, ಹಾಗೆ ನಿನ್ನ ಮಾಡ್ಬಿಡ್ತೇನೆ. ಹಾಗೆ ಏಚೇ ಕಾಮ ಸುಲ ದುರ್ಲಭಾಮರ್ತ್ಯ ಲೋಕೆ, ಯಾವ ಯಾವ ಕಾಮಗಳು ಮರ್ತ್ಯಲೋಕದಲ್ಲಿ ಸಿಕ್ಕೋದಿಲ್ವೋ, ಸರ್ವಾನ್ ಕಾಮಾನ್ ಛಂದಯತಃ ಪ್ರಾರ್ಥಯಸ್ವ, ಏನು ಕಾಮ ಬೇಕೋ ಸಂತೋಷದಿಂದ ಬೇಡು, ಇಷ್ಟ ಬಂದಂತೆ ಬೇಡು, ಎಲ್ಲವನ್ನ ನಾನು ನಿನಗ್ ಕೊಡ್ತೇನೆ ಅಂತ ಹೇಳ್ದ. ಆದರೆ ನಚಿಕೇತನಾಗಲಿ ಸೀತೆಯಾಗಲಿ ಅವಳೇನ್ ಹೇಳ್ತಾಳೆ, ರಾಜ್ಯ ಉಳ್ಳವನೋ ರಾಜ್ಯ ಭ್ರಷ್ಟನೋ, ನನ್ನ ರಾಮ ನನ್ನ ರಾಮ, ಅವನು ದರಿದ್ರನೋ ರಾಜನೋ, ಅವನೇನು ಬೇಕಾದ್ರೂ ಆಗಿರ್ಲಿ, ಅವನೇ ನನ್ನ ಪತಿ. ಹಾಗೆ ನೀನು ಏನು ಬೇಕಾದ್ರೂ ಭೋಗ ಅಭಿಲಾಷೆ ತೋರಿಸು, ನನಗೆ ಬೇಡ, ಕೊಡ್ತೀಯಾ ಅದೇ ವರ. ನೋಡಿ, ಸ್ಥೈರ್ಯ ಅಂದ್ರೆ ಅದು. ಆದ್ರಿಂದಲೇ ಉದ್ಧವ ಗೀತೆಯಲ್ಲಿ ಕೃಷ್ಣ ಹೇಳುವಾಗ, ಮೈಯರ್ಪಿತಾತ್ಮ ಚೇತ್, ನನ್ನಲ್ಲಿ ಮನಸ್ಸನ್ನ ಬಯಸಿ, ನಾನು ಬೇಕು ಅಂತ ಬಯಸ್ತಾನೆ ಅಂದ್ರೆ ಮದ್ವಿನ ನ ಅನ್ಯತ್, ನನ್ನನ್ನು ಹೊರತುಪಡಿಸಿ ಬೇರೆ ಇನ್ಯಾವುದರ ಕಡೆಗೆ ಮನಸ್ಸು ಚಲಿಸಬಾರದು. ಅಲ್ಲೇ ಉದ್ಧವ ಗೀತೆಯಲ್ಲೇ ಅನ್ನಂ ಹಿ ಪ್ರಾಣಿನಾಂ ಪ್ರಾಣಃ, ಅನ್ನ ಎಂಬುದು ಪ್ರಾಣಿಗಳಿಗೆ ಪ್ರಾಣ, ಹಾಗೆ ಆರ್ತರಿಗೆ ನಾನು ಶರಣಂ. ಆದ್ರಿಂದ ಆ ಪ್ರಾಣ ಹೇಗೋ ಹಾಗೆ ನಾನು, ಆದ್ರಿಂದ ನನ್ನನ್ನು ಆಶ್ರಯಿಸಬೇಕು. ಮಾಮನುಸ್ಮರತಃ ಚಿತ್ತಂ ಮಯ್ಯೇವ ಪ್ರವಿಲೀಯತೆ, ಇದೆಲ್ಲ ಉದ್ಧವ ಗೀತೆಯ ಮಾತು. ನನ್ನನ್ನ ಸುಮ್ನೆ ಸ್ಮರಿಸ್ತಿರು, ಜಪ ಬೇಡ, ತಪ ಬೇಡ, ಅನುಷ್ಠಾನ ಬೇಡ, ಮಡಿ ಬೇಡ, ಹುಡಿ ಬೇಡ, ಏನು ಬೇಡ, ಸುಮ್ಮನೆ ಸ್ಮರಿಸ್ತಿರು. ಅದೇನ್ ಮಾಡುತ್ತೆ, ನನ್ನೊಳಗೇ ಲಯ ಆಗ್ಬಿಡುತ್ತೆ. ನನ್ನೊಳಗೆ ಲಯ ಆದ್ಮೇಲೆ ಕಲ್ಮಶ ಇರೋಕ್ ಹೇಗ್ ಸಾಧ್ಯ? ನಿತ್ಯ ಸತ್ವಸ್ಥ, ಯಾವಾಗಲೂ ಸತ್ವಗುಣದ ಪ್ರಕರ್ಷತೆ ಅದು ತನ್ನಿಂದ ತಾನು ಬಂದು ಬಿಡುತ್ತೆ. ಅದೇ ತತ್ವವನ್ನ ಈ ಶ್ಲೋಕ ಹೇಳ್ತಾ ಇದೆ. ಆದ್ರಿಂದ ಹರಪಾದಾಂಭೋಜ ಆಲವಾಲೋದ್ಯತ, ಶಿವನ ಪಾದಕಮಲ ಎಂಬ ಪಾತಿಯಲ್ಲಿ ಚಿಗುರಿದ ಆನಂದಾಮೃತ ಪೂರಿತ, ಆನಂದ ಎಂಬ ಅಮೃತ ಜಲದಿಂದ ತುಂಬಲ್ಪಟ್ಟಿರುವ ಸ್ಥೈರ್ಯೋಪಘ್ನಂ, ಸ್ಥೈರ್ಯ ಎಂಬ ಆಸರೆಯನ್ನ ಉಪೇತ್ಯ ಆಶ್ರಯಿಸಿಕೊಂಡಿರುವ ಭಕ್ತಿ ಲತಿಕಾ ಶಾಖಾ, ಭಕ್ತಿಯ ಬಳ್ಳಿ ಎಂಬ ಶಾಖೆಯು ಉಪಶಾಖಾನ್ವಿತ, ಬೇರೆ ಬೇರೆ ಕೊಂಬೆಗಳಾಗಿ ಹರಡುತ್ತಾ ಉಚ್ಚೈರ್ಮಾನಸಕಾಯ, ನಮ್ಮ ಮನಸ್ಸು ಭೌತಿಕ ನೆಲೆಯಲ್ಲಿಲ್ಲ ಈಗ,
ಮೇಲೆ 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 ಏರ್ತಾ ಇದೆ. ಮನಸ್ಸು ಯಾವಾಗಲೂ ಉತ್ಕೃಷ್ಟವಾದ ಸ್ಥಿತಿಯಲ್ಲಿದೆ. ಈ ಭೌತಿಕವಾದ ಪ್ರಪಂಚದಲ್ಲಿ ಇಲ್ವೇ ಇಲ್ಲ. ಭೌತಿಕವಾದ ಈಗ ಹೇಳಿದ್ವಲ್ಲ ನೈಷಾಪಶ್ಯ, ಯಾವುದರ ಕಡೆ ಗಮನ ಇಲ್ಲ. ಪರಮಾತ್ಮ 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 ಪರಮಾತ್ಮ, ಅದು ಒಂದೇ. ಆ ರೀತಿಯಾಗಿ ನಿತ್ಯಾಭಿ, ಅದು ಉಚ್ಚೈರ್ಮಾನಸ ಕಾಯಮಾನ ಪಟಲೀಂ. ಹಾಗಾದಾಗ ನಿಷ್ಕಲ್ಮಶ, ಯಾವ ಒಂದು ಕಲ್ಮಶವೂ ಇಲ್ಲದಂತೆ ಅದು ಶುದ್ಧ ಆಗ್ಬಿಡುತ್ತೆ. ಹಾಗಾದಾಗ ದ್ವಂದ್ವರಹಿತವಾಗುತ್ತೆ. ನಿರ್ದ್ವಂದ್ವ ನಿಸ್ತ್ರೈಗುಣ್ಯ, ತ್ರೈಗುಣ್ಯವೂ ಉಳಿಯಲ್ಲ, ದ್ವಂದ್ವವೂ ಉಳಿಯಲ್ಲ. ಹಾಗಾದಾಗ ಇನ್ನೇನಿದೆ? ಶಾಂತಿ ಶಾಂತಿ ಶಾಂತಿ, ಆನಂದ ಆನಂದ ಆನಂದ. ಅಂಥ ಒಂದು ನೆಲೆ, ನಿತ್ಯಾಭೀಷ್ಟ ಫಲಪ್ರದ ಸತ್ಕರ್ಮ ಸಂವರ್ಧಿತ. ಆ ಬಳ್ಳಿಯನ್ನ ನಾನು ಬೆಳೆಸ್ಬೇಕಾದ್ರೆ ಭಗವನ್ನಾಮವನ್ನ ನಿರಂತರ ಜಪಿಸ್ತಾ 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 ಅದೇ ಸತ್ಕರ್ಮವಾಗಿ ಪರಿವರ್ತಿತವಾಗಿ ಅದು ನನಗೆ ನಿತ್ಯ ಅಭೀಷ್ಟ ಫಲವನ್ನ ಕೊಡುವಂತೆ ಆಗಲಿ. ಆನಂದಾಮೃತ ಪೂರಿತ ಹರಪದಾಂಭೋಜಾಲವಾಲೋದ್ಯತ ಸ್ಥೈರ್ಯೋಪಘ್ನಮುಪೇತ್ಯ ಭಕ್ತಿಲತಿಕಾ ಶಾಖೋಪಶಾಖಾನ್ವಿತ ಉಚ್ಚೈರ್ಮಾನಸ ಕಾಯಮಾನ ಪಟಲೀಂ ಆಕ್ರಮ್ಯ ನಿಷ್ಕಲ್ಮಷ ನಿತ್ಯಾಭೀಷ್ಟ ಫಲಪ್ರದಾ ಭವತು ಮೇ ಸತ್ಕರ್ಮ ಸಂವರ್ಧಿತ. ಅಂದ್ರೆ ಇಲ್ಲಿ ಭಕ್ತಿ ಅನ್ನೋದು ಘನ ಆಗೋಕೆ ಭಗವಂತನ ಪಾದಾರವಿಂದ ಮೊದಲು ಬೇಕು, ಆಮೇಲೆ ಸ್ಥಿರತೆ ಬೇಕು. ನನಗೆ ಭಗವಂತನ ಪಾದಾರವಿಂದ ಒಂದೇ. ಅವನು ಹೇಳಿದ್ನಲ್ಲ ಉದ್ಧವನಿಗೆ, ಮೈಯರ್ಪಿತಾತ್ಮ ಚೇತ್ ಮದ್ವಿನ ನಾಣ್ಯದಿಚ್ಛತಿ. ಆ ರೀತಿಯಾದ ಸ್ಥೈರ್ಯ ಬಂದರೆ ಆ ಭಕ್ತಿ ಪ್ರವರ್ಧಮಾನವಾಗುತ್ತಾ ನಿಷ್ಕಲ್ಮಶವಾಗಿ ನಿಸ್ತ್ರೈಗುಣ್ಯವಾಗಿ ನಿತ್ಯ ಸತ್ವಸ್ಥವಾಗಿ ಬೆಳೆಯುತ್ತೆ. ಹಾಗಾದಾಗ ಸತ್ಕರ್ಮಗಳು ಇವೆಲ್ಲವೂ ಕೂಡ ಭಕ್ತಿಗೆ ಪೋಷಕ. ಅವು ಎಲ್ಲವೂ ತನ್ನಿಂದ ತಾನೇ ಆಗುತ್ತೆ. ನಾವು ಬೇರೆ ಏನು ಮಾಡ್ಬೇಕಾಗಿಲ್ಲ, ಅದಕ್ಕೆ ಬೇರೆ ಅನುಷ್ಠಾನಾದಿಗಳು ಬೇಕಿಲ್ಲ. ಹಾಗೆ ನನ್ನ ಮನಸ್ಸು ನಿರ್ಮಲವಾಗಿರ್ಲಿ, ನಿರ್ಮಲವಾಗಿರ್ಲಿ. ಹಾಗೆ ನನ್ನ ಮನಸ್ಸು ನಿರ್ಮಲವಾದ ಮನಸ್ಸು, ಭಗವಂತನೇ ಇದ್ದು ಬಿಟ್ಟ ಮೇಲೆ ಇನ್ನೇನ್ ಅಭೀಷ್ಟ ಇದೆ? ಗೀತಾಚಾರ್ಯ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ ಅಂದಿದ್ದಾನೆ. ಆ ಪರಾತ್ಪರ ವಸ್ತುವೊಂದನ್ನ ಪಡೆದ್ ಬಿಟ್ಟ ಮೇಲೆ ಇನ್ನೇನಿದೆ? ಯಾಕೆಂದ್ರೆ ಪರಾತ್ಪರ ವಸ್ತುವಿನೊಳಗೆ ಎಲ್ಲ ಇದೆ. 14 ಲೋಕಗಳಿದೆ, 14 ಲೋಕಗಳ ಭೋಗ ಇದೆ, 14 ಲೋಕಗಳ ನಿವಾಸಿಗಳ ಸಂಘ ಎಲ್ಲ ಅಲ್ಲೇ ಇದೆ. ಹಾಗಿರುವಾಗ ಅದನ್ನು ಪಡೆದ ಮೇಲೆ ಮತ್ತೆ ಪಡೆಯೋಕೆ ಬಾಕಿ ಏನಿದೆ? ಆದ್ರಿಂದ ಅದು ನಿತ್ಯ ಅಭೀಷ್ಟವನ್ನ ಕರುಣಿಸುವಂತದಾಗತ್ತೆ. ಅದಕ್ಕೆ ನಮ್ಮ ಈ ಸತ್ಕರ್ಮಾದಿಗಳು ತನ್ನಿಂದ ತಾನೇ ಬೆಳಗುತ್ತೆ. ಅದನ್ನ ಬೇರೆಯಾಗಿ ನಾವು ಅನುಷ್ಠಾನ ಮಾಡಬೇಕು ಅನ್ನೋದಿಲ್ಲ ಅನ್ನುವ ತತ್ವ. ಅನುಷ್ಠಾನ ಮಾಡ್ಬೇಕಾದ್ದೇನು? ಭಗವಂತನ ಪಾದವನ್ನ ಹಿಡ್ಕೋಬೇಕು, ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇರ್ಬೇಕು. ಮುಂದಕ್ಕೆ ಸಂಧ್ಯಾರಂಭ ವಿಜೃಂಭಿತಂ ಸಂಧ್ಯಾರಂಭ ವಿಜೃಂಭಿತಂ ಶ್ರುತಿಶಿರಸ್ಥಾನಾಂತರಾಧಿಷ್ಠಿತಂ ಶ್ರುತಿಶಿರಸ್ಥಾನಾಂತರಾಧಿಷ್ಠಿತಂ ಸಪ್ರೇಮ ಭ್ರಮರಾಭಿರಾಮಮಸಕೃತ್ ಸಪ್ರೇಮ ಭ್ರಮರಾಭಿರಾಮಂ ಅಸಕೃತ್ ಸದ್ವಾಸನಾಶೋಭಿತಾ ಸದ್ವಾಸನಾಶೋಭಿತಾ ಭೋಗೀಂದ್ರಾಭರಣಂ ಭೋಗೀಂದ್ರಾಭರಣಂ ಸಮಸ್ತಸುಮನಃ ಪೂಜ್ಯಂ ಸಮಸ್ತಸುಮನಃ ಪೂಜ್ಯಂ ಗುಣಾವಿಷ್ಕೃತಂ ಗುಣಾವಿಷ್ಕೃತಂ ಸೇವೆ ಶ್ರೀಗಿರಿಮಲ್ಲಿಕಾರ್ಜುನ ಮಹಾಲಿಂಗಂ ಶಿವಾಲಿಂಗಿತಂ ಸೇವೆ ಶ್ರೀಗಿರಿಮಲ್ಲಿಕಾರ್ಜುನ ಮಹಾಲಿಂಗಂ ಶಿವಾಲಿಂಗಿತಂ. ಇದು ಶ್ರೀ ಶಂಕರಾಚಾರ್ಯರು ಶ್ರೀಶೈಲಕ್ಕೆ ಹೋಗಿ ಶ್ರೀಶೈಲದಲ್ಲಿರುವ 12 ಲಿಂಗಗಳಲ್ಲಿ ಒಂದಾದ ಮಲ್ಲಿಕಾರ್ಜುನ ಲಿಂಗವನ್ನ ಸೇವಿಸಿದ್ರು. ಅಲ್ಲಿ ಸ್ವಲ್ಪ ಕಾಲ ವಾಸ ಮಾಡಿದ್ರು ಅಂತ ಅವರ
ಜೀವನ ಚರಿತೆಯ ವಿಷಯದಲ್ಲಿ ಹೇಳ್ತಾರೆ. ಆ ನಾನು ನೋಡಿಲ್ಲ, ಶ್ರೀಶೈಲದಲ್ಲಿ ಶಂಕರಾಚಾರ್ಯರು ನಿರತರಾಗಿದ್ದು ಇದ್ದು ತಪಸ್ಸು ಅಥವಾ ಅನುಷ್ಠಾನ ಮಾಡಿದ ಜಾಗ ಅಂತ ಇದೆ ಅಂತ ಈಗ್ಲೂ ತೋರಿಸ್ತಾರೆ ಅಂತ ಹೇಳ್ತಾರೆ. ಇದು ಓದಿರುವುದಷ್ಟೇ. ಹಾಗೆ ಶಂಕರರು ಮಲ್ಲಿಕಾರ್ಜುನನ ಸೇವೆಯನ್ನ ಮಾಡಿದ ನಂತರವೇ ಅವರ ಹೃದಯದಲ್ಲಿ ಉತ್ಪನ್ನವಾದ ಈ ಭಕ್ತಿ ಸ್ರೋತ, ಆ ಕ್ಷೇತ್ರದ ಮಹಿಮೆಯ ಕುರಿತು ಯಾವುದು ಶ್ರೀಶೈಲ ಮಹಾತ್ಮ್ಯ ಅಂತಾನೆ ಕೃತಿ ಇದೆ. ಶ್ರೀಶೈಲ ಪುರಾಣಂ ಅಂತಾನೆ ತೆಲುಗಿನಲ್ಲಿ ಒಂದು ಕೃತಿ ಇದೆ. ಆ ಕೃತಿ ರಚನೆಗೆ ಒಂದು ವಿಶಿಷ್ಟವಾದ ಕಥೆಯನ್ನು ಕೂಡ ಹೇಳ್ತಾರೆ. ನನಗೆ ಹೆಸರುಗಳು ಮರ್ತೋಗಿದೆ. ಒಬ್ರು ಶ್ರೀ ವೈಷ್ಣವ ಸಿದ್ಧಾಂತವನ್ನ ವಿಶೇಷವಾಗಿ ನಂಬಿದವರು, ಶ್ರೀ ವೈಷ್ಣವ ಸಿದ್ಧಾಂತದಲ್ಲೇ ವಿಶೇಷವಾದ ಸಾಧನೆಗಳನ್ನ ಜ್ಞಾನವನ್ನ ಎಲ್ಲ ಪಡೆದವರು. ಅವರ ಹೆಸರು ಮರ್ತೋಗಿದೆ. ಆ ಶ್ರೀಶೈಲ ಕ್ಷೇತ್ರದಲ್ಲಿ ಮತ್ತೊಬ್ಬ ಈ ಭಗವಂತ ಮಲ್ಲಿಕಾರ್ಜುನನಲ್ಲಿ ಗಾಢವಾದ ಭಕ್ತಿಯನ್ನ ಹೊಂದಿದ್ದಂಥವನು, ಪರಮಾತ್ಮನನ್ನ ಅನನ್ಯವಾಗಿ ಆಶ್ರಯಿಸಿದಂಥವನು. ಅವನ ಹತ್ತಿರ ವಾದ ಮಾಡೋದಕ್ಕೋಸ್ಕರ ಅಂತ ಈ ಶ್ರೀ ವೈಷ್ಣವ ಸಿದ್ಧಾಂತದ ಆಚಾರ್ಯರು ತಮ್ಮ ಶಿಷ್ಯ ಕೋಟಿಯನ್ನ ಕರ್ಕೊಂಡು ಬರ್ತಾರಂತೆ. ಹಾಗೆ ಬಂದಾಗ ವಾದ ವಿವಾದಗಳು ಅನೇಕ ದಿನ ನಡೆಯುತ್ತೆ. ಕೊನೆಯಲ್ಲಿ ಇವರು ಸೋತ್ ಹೋಗ್ತಾರೆ. ಆಗ ಯಾರು ಶ್ರೀ ವೈಷ್ಣವ ಸಿದ್ಧಾಂತವನ್ನ ಅನುಸರಿಸಿದ್ದವರು ಸೋತ್ ಹೋಗ್ತಾರೆ. ಅವರು ಛಲ ಬರುತ್ತೆ, ಇವನನ್ನ ನಾನು ಏನಾದ್ರೂ ಮಾಡಿ ಸೋಲಿಸಲೇಬೇಕು ಅಂತ. ಹಾಗಾಗಿ ಅಹೋಬಿಲ ನವನಾರಸಿಂಹ ಆ ಕಡೆಗೆ ತಾವು ತಮ್ಮ ಶಿಷ್ಯರೊಡಗೂಡಿ ಪ್ರಯಾಣ ಮಾಡ್ತಾರೆ. ಹಾಗೆ ಪ್ರಯಾಣ ಮಾಡಿ ಆ ನವನಾರಸಿಂಹದಲ್ಲಿ ಸೇವೆ ಮಾಡ್ತಾ ಅಹೋಬಿಲ ನಾರಸಿಂಹನ ಮುಂದೆ ನಿಂತು ಅವರು ಅವನನ್ನೇ ನೋಡ್ತಾ ಅವನ್ ಧ್ಯಾನಮಗ್ನರಾಗಿದ್ದಾಗ ನರಸಿಂಹ ಜೋರಾದ ಧ್ವನಿಯಲ್ಲಿ ಹೇಳಿದ್ನಂತೆ, ಹೋಗು, ನೀನು ಅಪಚಾರವನ್ನ ಮಾಡಿದಿ. ನಾನು ಹೇಳಿದ್ನಲ್ಲ, ಇಬ್ಬರ ಹೆಸರು ಮರ್ತೋಗಿದೆ. ಆತನ ಬಳಿ, ಆ ಶ್ರೀಶೈಲ ಮಹಾತ್ಮ್ಯವನ್ನ ರಚನೆ ಮಾಡಿರುವ ಆತನ ಬಳಿ, ಶ್ರೀಶೈಲ ಮಲ್ಲಿಕಾರ್ಜುನನಲ್ಲಿ ಭಕ್ತಿಯನ್ನ ಹೊಂದಿರುವ ಆತನ ಬಳಿ ಹೋಗಿ ಕ್ಷಮೆ ಕೇಳು, ಹೋಗು ನೀನು ಎಂಬುದಾಗಿ ಆತನನ್ನ ಬಲಾತ್ಕಾರದಿಂದ ನರಸಿಂಹ ಕಳಿಸ್ತಾನೆ. ಆ ನಂತರ ನರಸಿಂಹನ ಆಜ್ಞೆಯನ್ನ ಅನುಸರಿಸಿ ಅವರು ಈ ಮಲ್ಲಿಕಾರ್ಜುನನಲ್ಲಿ ದೃಢ ಭಕ್ತಿಯನ್ನು ಹೊಂದಿದ್ದ ಭಕ್ತರ ಬಳಿಗೆ ಬಂದು ತನ್ನಿಂದಾದ ಅಪಚಾರವನ್ನ ಮನ್ನಿಸಬೇಕು, ಕ್ಷಮಿಸಬೇಕು ಅಂತ ಕೇಳಿ ಅಲ್ಲೇ ಇದ್ದುಕೊಂಡು ಶ್ರೀಶೈಲನ ಸೇವೆ, ಮಲ್ಲಿಕಾರ್ಜುನನ ಸೇವೆಯನ್ನ ಮಾಡ್ತಾ ಅವರು ಪೂರ್ತವಾಗಿ, ಯಾಕೆಂದ್ರೆ ಶಿವನನ್ನ ಆರಾಧಿಸಬಾರದು ಅನ್ನೋದು ಇದೆಯಲ್ಲ ಶ್ರೀ ವೈಷ್ಣವ ಸಿದ್ಧಾಂತದಲ್ಲಿ, ಆದ್ರಿಂದ ಅವರು ವಿರೋಧಿಯಾಗಿದ್ರು. ಆದ್ರೆ ಅವರೇ ಅಲ್ಲೇ ಆ ಶಿವನ ಆರಾಧನೆಯನ್ನ ಮಾಡಿ ಅವರೇ ಶ್ರೀಶೈಲೇಶ ಮಹಾತ್ಮ್ಯಂ ಅನ್ನುವ ಶ್ರೀಶೈಲ ಪುರಾಣಂ ಎನ್ನುವ ಕೃತಿಯನ್ನ ರಚನೆ ಮಾಡಿದ್ರು ಅಂತ ಆ ಕೃತಿಯ ಪೀಠಿಕಾ ಭಾಗದಲ್ಲಿ ಬರುತ್ತೆ. ಯಾಕೆ ಇಷ್ಟು ಮಾತು ಹೇಳ್ತಿರೋದು ಅಂದ್ರೆ, ಆ ಜಾಗ ಆ ರೀತಿಯ ಮಹಿಮಾನ್ವಿತವಾದಂಥ ಒಂದು ಜಾಗ. ಹೃದಯದೊಳಗೆ ಭಕ್ತಿಯ ಬೀಜವನ್ನ, ಈಗ ಹಿಂದೆ ಹೇಳಿದಂತೆ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ದೃಢವಾಗಿ ನಿಲ್ಲುವಂತೆ, ಭಕ್ತಿ ಪ್ರವರ್ಧಮಾನವಾಗುವಂತೆ ಸಹಾಯ ಮಾಡುವಂತಹ ಜಾಗ, ಕ್ಷೇತ್ರ. ಅದು ಪವಿತ್ರವಾದ ಕ್ಷೇತ್ರ ಅಂತ ಆ ಕ್ಷೇತ್ರದ ಮಹಿಮೆಯನ್ನ ಕುರಿತು ಅನೇಕ ನಿದರ್ಶನಗಳನ್ನ ಹೇಳ್ತಾರೆ. ಈಗ ಹೇಳಿದ್ನಲ್ಲ, ಶ್ರೀಶೈಲ ಮಹಾತ್ಮ್ಯದಲ್ಲಿ, ಶ್ರೀಶೈಲ ಪುರಾಣದಲ್ಲಿ ಅನೇಕ ಉದಾಹರಣೆಗಳ ಕಥೆಗಳನ್ನ, ಭಕ್ತರ ಕಥೆಗಳನ್ನು ಕೂಡ ಹೇಳ್ತಾರೆ. ಒಟ್ಟು ಶ್ರೀಶೈಲ ಅಂತ ಹೇಳ್ತಿರಲ್ಲ, ಹಾ ಸರ್, ಇದೊಂದೇ ಜಾಗದಲ್ಲಿ ಶಂಕರಾಚಾರ್ಯ ಜೀವನದಲ್ಲಿ ಅವರು ತಪಸ್ ಮಾಡಿದ ಜಾಗ ಅಂತ ಇರೋದು ರೆಕಾರ್ಡ್ ಅಲ್ಲಿ. ಹಾ, ಬೇರೆ ಎಲ್ಲೋ ತಪಸ್ ಮಾಡಿದ್ದು ಎಲ್ಲೂ ಇಲ್ಲ, ನಿದರ್ಶನ. ಅಲ್ಲಿ ಶ್ರೀಶೈಲ ದೇವಸ್ಥಾನ 1.5 ಕಿಲೋಮೀಟರ್ ದೂರದಲ್ಲಿ ಗೋದಾವರಿ ಹರಿಯುತ್ತಲ್ಲಿ, ಅಲ್ಲೇ ಒಂದು ಡೀಪ್ ವ್ಯಾಲಿ ತರ ಇದೆ, ಅಲ್ಲೇ ಮಾಡಿದ್ ಬಂದ್ಬಿಟ್ಟು ತೋರಿಸ್ತಾರೆ ಅದರಲ್ಲಿ. ಅದೇ ನನಗೆ ಓದಿರೋದಷ್ಟೇ ಗೊತ್ತು ಸರ್, ಇದು ಗೊತ್ತಿಲ್ಲ. ನಾನು ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಅದರಿಂದ ನಮ್ಗೆ ಅಲ್ಲಿ ಹೇಳಿದಾಗ ಗೊತ್ತಾಯ್ತು. ಆಮೇಲೆ ಬಂದು ನೋಡಿದ್ರೆ ಅದ್ರ ರೆಫರೆನ್ಸ್ ಹಾಗೆ ಬರ್ತದೆ. ಅದಕ್ಕೆ ಹೇಳಿ ನಾನು ಕೊಟ್ಟಿದ್ದೆ ಎಷ್ಟೇ ಸರ್. ಎಲ್ಲರಿಗೂ ಉಪಯೋಗ ಆಗತ್ತಂಗ. ತುಂಬಾ ಚೆನ್ನಾಗಿತ್ತು, ಬಹಳ ರಮ್ಯವಾಗಿದೆ ಜಾಗ ಅದು. ಗೋದಾವರಿ ಅದು, ಗೋದಾವರಿ ಧುಮುಕದು ತುಂಬಾ ಚೆನ್ನಾಗಿದೆ. ಆಯ್ತು. ಆದ್ರಿಂದ ಶಂಕರರು ಅಲ್ಲಿ ಇದ್ದು
ತಪಸ್ಸನ್ನ ಮಾಡಿ ಆ ಪರಮಾತ್ಮನಲ್ಲಿ ಗಾಢವಾದ ಭಕ್ತಿಯನ್ನ ಹೊಂದಿದ ಭಾವದಿಂದಲೇ ಈ ಕೃತಿಯನ್ನ ರಚನೆ ಮಾಡಿದ್ರು. ಆದ್ರೆ ನೋಡಿ 49 ಶ್ಲೋಕ ಆಗಿ ಕರೆಕ್ಟ್ 50ನೇ ಶ್ಲೋಕದಲ್ಲಿ ಪರಮಾತ್ಮ ಅಂದ್ರೆ ಅರ್ಧ ಭಾಗ ಕರೆಕ್ಟ್ ಇಲ್ಲಿ ಅವನು ಪ್ರಕಟಗೊಂಡಿದ್ದಾನೆ ನಮ್ಮ ಇದರಲ್ಲಿ. ಇಲ್ಲಿ ಸಂಜೆ ಕಾಲದಲ್ಲಿ ಇವನು ಏನ್ ಮಾಡ್ತಾನಂತೆ, ಸಂಜೆಯ ಆರಂಭದಲ್ಲಿ ಅವನು ವಿಜೃಂಭಿಸ್ತಾನೆ. ಹೇಗಿದಾನಪ್ಪ ಅಂದ್ರೆ ಶ್ರುತಿಗಳಿಗೆ ಶಿರಪ್ರಾಯವಾದ ಉಪನಿಷತ್ತುಗಳು ಏನನ್ನ ಪ್ರತಿಪಾದಿಸುತ್ತೋ, ವೇದ್ಯ ನಿಗಮಾಗಮ ವೇದ್ಯ ಅನ್ನುವಂತೆ ಅದರ ಒಳಗೆ ಇರುವಂತವನು ಅವನು. ಇಲ್ಲಿ ಇದು ಏನು ಶ್ಲೇಷ ಇದೆ. ಒಂದು ಮಲ್ಲಿಗೆ ಹಿಂದೆ ಹೇಳಿದ್ರಲ್ಲ ಬಳ್ಳಿ, ಆ ಮಲ್ಲಿಗೆ ಅನ್ನುವ ಬಳ್ಳಿ ಸುತ್ತುಕೊಂಡಿರುವುದಕ್ಕೆ ಅರ್ಜುನ ಎನ್ನುವ ಮರ, ಹಿಂದಿನ ಶ್ಲೋಕದ ತರಹ. ಆದ್ರಿಂದ ಆ ಮಲ್ಲಿಗೆ ಅರಳಿದೆ, ಅರ್ಜುನ ಮರ ಇದೆ, ಮಲ್ಲಿಗೆ ಬಳ್ಳಿ ಸುತ್ತುಕೊಂಡಿದೆ. ಆ ಮಲ್ಲಿಗೆ ಬಳ್ಳಿಯಲ್ಲಿ ತುಂಬಿ ಹೋಗಿದೆ ಹೂವು. ಒಂದೊಂದು ಹೂವಿನ ಪರಿಮಳದ ಆಕರ್ಷಣೆಗೆ ರಾಶಿ ರಾಶಿ ದುಂಬಿಗಳು ಬಂದು ಬಿಟ್ಟಿದೆ. ಆ ಎಲ್ಲ ದುಂಬಿಗಳು ಮಲ್ಲಿಗೆ ಒಳಗೆ ಕುಳಿತು ಆ ಮಲ್ಲಿಗೆಯ ಪರಿಮಳವನ್ನ ರಸವನ್ನ ಆಸ್ವಾದಿಸ್ತಾ ಇದೆ. ಹಾಗೆ ಇರುವಂತ ಮಲ್ಲಿಗೆಯ ಬಳ್ಳಿ ಸುತ್ತುಕೊಂಡಿರುವ ಅರ್ಜುನ ವೃಕ್ಷದಂತೆ ಪರಮಾತ್ಮನು ಇಲ್ಲಿ ಆ ತಾಯಿ ಪಾರ್ವತಿಯಿಂದ ಸುತ್ತಿಕೊಳ್ಳಲ್ಪಟ್ಟಿರುವವನಾಗಿ, ತಾಯಿ ಏನನ್ನ ಮಾಡ್ತಾ ಇದ್ದಾಳೆ, ಲಿಂಗ ಅಂದ್ರೆ ಒಳಗಿರುವ ಪರಾತ್ಪರ ವಸ್ತುವನ್ನ ತೋರಿಸೋದು. ಲೀನಂ ಪರಮಾತ್ಮಾನಂ ಗಮಯತಿ, ಒಳಗೆ ಅಡಗಿರುವ ನಮ್ಮೊಳಗೂ ಇದನ್ನಲ್ಲ, ಆ ಇರುವ ಪರಮಾತ್ಮನನ್ನ ನಮ್ಗೆ ಆದ್ರಿಂದ ತಾಯಿ ಹಾಗೆ ತೋರಿಸಿಕೊಡುವಂತೆ ಅವನನ್ನ ಆವರಿಸಿಕೊಂಡಿದ್ದಾಳೆ, ವ್ಯಾಪಿಸಿಕೊಂಡಿದ್ದಾಳೆ. ಹಾಗೆ ಇರುವಂತ ಶಿವಾಲಿಂಗಿತಂ ಮಲ್ಲಿಕಾರ್ಜುನ ಮಹಾಲಿಂಗ ಸೇವೆಯನ್ನ ನಾನು ಮಾಡ್ತೇನೆ ಎನ್ನುವುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಸಂಜೆಯ ಕಾಲದಲ್ಲಿ ಅಲ್ಲಿ ವಿಶೇಷವಾದ ಒಂದು ವಿಜೃಂಭಣೆ ಇರುತ್ತೆ. ದೇವಾಲಯದ ಪೂಜೆಯಲ್ಲಿ ವಿಶೇಷವಾದ ವಿಜೃಂಭಣೆ ಇರುತ್ತೆ. ದುಂಬಿಗಳೆಲ್ಲವೂ ಕೂಡ ಮಲ್ಲಿಗೆಯ ಬಳ್ಳಿಯಲ್ಲಿ ಮಲ್ಲಿಗೆಯ ಮೇಲಿನ ಪ್ರೇಮದಿಂದ ಬಂದು ತುಂಬಿಕೊಳ್ಳುತ್ತೆ. ಇಲ್ಲಿ ದುಂಬಿಗಳು ಯಾವುದು, ಪರಮಾತ್ಮನ ಪಾದಾರವಿಂದವನ್ನ ಆಶ್ರಯಿಸುವ ಭಕ್ತರೆಂಬ ದುಂಬಿಗಳು. ಅವರ ಮೇಲೆ ಪರಮಾತ್ಮನಿಗೆ ಪ್ರೇಮ ಖಂಡಿತ. ಹಾಗೆ ಪರಮಾತ್ಮ ತಾನು ಅವರೊಳಗಿರುವ ಸದ್ವಾಸನಾ ಶೋಭಿತ ಒಳ್ಳೆಯ ಸಂಸ್ಕಾರಗಳು, ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ 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 ಕುಸಂಸ್ಕಾರಗಳು ದೂರ ಆಗ್ತಾ ಶುದ್ಧ ಸಂಸ್ಕಾರ ತಾನೇ ಪ್ರವರ್ಧಮಾನವಾಗುತ್ತಾ ಹೋಗುತ್ತೆ. ಹಾಗೆ ಶುದ್ಧ ಸಂಸ್ಕಾರ ಪ್ರವರ್ಧಮಾನವಾಗುತ್ತಾ ಹೋದಂಥ ಭಕ್ತರಲ್ಲಿ ಅವನು ಪ್ರೀತಿಯನ್ನ ಹೊಂದಿರ್ತಾನೆ. ಅವನು ಇನ್ನೇನಾಗಿದ್ದಾನಪ್ಪ ಅಂತ ಕೇಳಿದ್ರೆ, ಭೋಗೀಂದ್ರವನ್ನ ಸರ್ಪವನ್ನ ಆಭರಣವಾಗಿ ಧರಿಸ್ಕೊಂಡಿದ್ದಾನೆ. ಎಲ್ಲ ದೇವತೆಗಳು ಸಮಸ್ತ ಸುಮನಃ ಎಲ್ಲಾ ದೇವತೆಗಳು ಅವನನ್ನ ಪೂಜಿಸ್ತಾರೆ. ಅವನು ಎಲ್ಲ ದೇವತೆಗಳಿಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ. ಹೇಗೆ ಈಗ ಪತ್ರದಲ್ಲೇ ಒಂದು ಗುಣ, ಪುಷ್ಪದಲ್ಲೇ ಒಂದು ಗುಣ, ಜಲದಲ್ಲೇ ತೋಯದಲ್ಲೇ ಒಂದು ಗುಣ, ಹಾಲಿನಲ್ಲೇ ಒಂದು ಗುಣ, ಮೊಸರಿನಲ್ಲೇ ಒಂದು, ಎಲ್ಲ ಬೇರೆ ಬೇರೆ. ಆದರೆ ಆ ಎಲ್ಲಾ ಗುಣಗಳಲ್ಲಿಯೂ ಆವಿಷ್ಕೃತನಾದವನು ಯಾರು? ಪರಮಾತ್ಮನೇ. ಪತ್ರದಲ್ಲಿ ಆವಿಷ್ಕೃತ ಆಗಿರೋದು ಪರಮಾತ್ಮ, ಪುಷ್ಪದಲ್ಲಿ ಆವಿಷ್ಕೃತನಾಗಿರೋದು ಪರಮಾತ್ಮ, ಹಾಲಿನಲ್ಲಿ ಆವಿಷ್ಕೃತನಾಗಿರೋದು ಪರಮಾತ್ಮ, ಮೊಸರಿನಲ್ಲಿ ಆವಿಷ್ಕೃತ ಆಗಿರೋದು ಪರಮಾತ್ಮ, ಯಾವುದರಲ್ಲೂ ಇರುವುದು ಅವನೇ. ಆದ್ರಿಂದ ಸುಮನಃ ಪೂಜ್ಯಂ ಗುಣಾವಿಷ್ಕೃತಂ, ಅವರೆಲ್ಲರ ಸದ್ಗುಣಗಳು ಏನಿದೆ, ಅಹಿಂಸಾ, ಸತ್ಯ, ಸ್ಥೇಯ, ದಯ ಇತ್ಯಾದಿ ಆ ಎಲ್ಲ ಗುಣಗಳ ಮೂಲಕ ಅವನು ಅವರವರ ಹೃದಯದಲ್ಲಿ ಪ್ರಕಟಗೊಂಡಿದ್ದಾನೆ. ಹಾಗೆ ಪ್ರಕಟಗೊಂಡಿರುವ ಪರಾತ್ಪರ ವಸ್ತು ಶಿವೆಯೊಡಗೂಡಿದ್ದಾನೆ. ಹಾಗೆ ಶಿವೆಯೊಡಗೂಡಿದ ಆತನನ್ನ ನಾನು ಸೇವಿಸಲು ಇಷ್ಟಪಡ್ತೇನೆ ಅಥವಾ ಆತನ ಸೇವೆಯನ್ನ ಮಾಡ್ತೇನೆ. ಇದು ಸರಳ ಮೇಲಿನ ಇದರಲ್ಲಿ ನಮಗೆ ಶ್ಲೋಕದಲ್ಲಿ ಕಾಣುವಂತ ಅರ್ಥ. ಸಂಧ್ಯಾರಂಭ ಅನ್ನುವಾಗ ಮಲ್ಲಿಗೆಗಳು ಕೂಡ ಮನೆಯಲ್ಲಿ ಕೈತೋಟದಲ್ಲಿ ಮಲ್ಲಿಗೆ ಹಾಕಿದವರಿಗೆ ಅನುಭವ ಇರುತ್ತೆ. ಮುಸ್ಸಂಜೆ ಆಗ್ತಾ ಇದ್ದಂಗೆ ಘಮ ಶುರುವಾಗುತ್ತೆ. ರಾತ್ರಿ 9-10 ಆಗೋ ವೇಳೆಗೆ ಮನೆಯೆಲ್ಲ ಪರಿಮಳ ಕಟ್ಟೋಗ್ಬಿಡುತ್ತೆ. ಅಷ್ಟು ಅರಳಿ ಮನೆಯೆಲ್ಲ ಘಮಗುಟ್ಟು ಹೋಗುತ್ತೆ.
ಹಾಗೆ ಸಂಜೆಯ ಆರಂಭದಲ್ಲಿ ಮಲ್ಲಿಗೆಯ ಬಳ್ಳಿಯಲ್ಲಿ ಮಲ್ಲಿಗೆ ವಿಜೃಂಭಿಸುತ್ತೆ. ಅದನ್ನ ಜನರು ಏನ್ ಮಾಡ್ತಾರೆ, ಈ ವೈದಿಕರಾದರೆ ಕಿವಿ ಮೇಲೆ ಸಿಕ್ಕುತ್ತಾರೆ, ಇಲ್ಲ ಶಿಖೆ ಇದ್ರೆ ಶಿಖೆಯಲ್ಲಿ ಇಟ್ಕೊಳ್ತಾರೆ, ಸ್ತ್ರೀಯರಾದ್ರೆ ತಲೆಯಲ್ಲಿ ಧರಿಸ್ಕೊಳ್ತಾರೆ. ಹಾಗಾಗಿ ಶ್ರುತಿ ಅಂದ್ರೆ ಕಿವಿ, ಅದರ ಮೇಲೆ, ಇಲ್ಲ ಶಿರ, ಶಿಖೆ ಇದ್ರೆ ಶಿಖೆಯಲ್ಲಿ ಅವರು ಆ ಮಲ್ಲಿಗೆಯ ಪರಿಮಳಗುಟ್ಟುವ ಪುಷ್ಪವನ್ನ ಧರಿಸ್ತಾರೆ. ಹಾಗೆ ಆ ಮಲ್ಲಿಗೆಯ ಪುಷ್ಪ ಧರಿಸಿದರೆ ಭ್ರಮರಗಳು ಅಭಿರಾಮ, ಅವುಗಳು ಸುಂದರವಾಗಿವೆ. ಆ ದುಂಬಿಗಳು ಸಪ್ರೇಮ, ಮಲ್ಲಿಗೆಯ ಮೇಲಿನ ಪ್ರೀತಿ, ಮಲ್ಲಿಗೆಯ ಮೇಲಿನ ಪ್ರೀತಿಯಿಂದ ಅಸಕೃತ್, ಸಕೃತ್ ಅಂದ್ರೆ ಒಂದು ಬಾರಿ, ಅಸಕೃತ್ ಮತ್ತೆ 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 ಬಂದು ಬಂದು ಕೂತ್ಕೊಳ್ಳುತ್ತೆ ಆ ಹೂವುಗಳೊಳಗೆ. ಆ ವಾಸನೆಯಿಂದ ಆಕೃಷ್ಟವಾಗಿ ಮತ್ತೆ ಮತ್ತೆ ಬಂದು ಕುಳಿತುಕೊಳ್ಳುತ್ತೆ. ಹಾಗೆ ಆ ಮಲ್ಲಿಗೆಯ ಪರಿಮಳ ಮತ್ತು ಪರಾಗ, ಮಧು ಅದಕ್ಕೆ ಆಕರ್ಷಿತವಾಗಿ ದುಂಬಿ ಬರುವಂತೆ ಪರಮಾತ್ಮನ ಒಂದು ಭಕ್ತಿ ಎಂಬ ಮಲ್ಲಿಗೆ ವಿಕಸಿತಗೊಂಡಾಗ, ಅದು ಸಂಧ್ಯಾ ಕಾಲದಲ್ಲಿ ಅದು ವಿಕಸಿತಗೊಂಡಾಗ, ಶ್ರುತಿ ಶಿರಹ ಅಂದಾಗ ಇಲ್ಲಿ ಉಪನಿಷತ್ತು, ಮೊದಲು ನಾನು ಹೂವಿನ ಪರವಾಗಿ ಹೇಳಿದೆ, ಈಗ ಇದು ಶ್ಲೇಷ ಇರೋದ್ರಿಂದ ಉಪನಿಷತ್ತುಗಳ ಮೇಲೆ, ಉಪನಿಷತ್ತುಗಳಲ್ಲಿ ವಿಶೇಷವಾಗಿ ಯಾವ ಒಬ್ಬ ಪರಮಾತ್ಮನನ್ನ ಕೊಂಡಾಡ್ತಾ ಇದ್ದಾರೋ, ಎಲ್ಲ ಉಪನಿಷತ್ತು ಹೇಳುವುದು ಯಾವುದು, ಶಿವಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಅನ್ನುವಂತೆ ಆ ಪ್ರಪಂಚವೆಲ್ಲ ಲಯಗೊಂಡು ಬಿಡುತ್ತೆ. ಪ್ರಪಂಚ ಲಯಗೊಂಡಾಗ ಶಾಂತವಾದ, ಮಂಗಳಮಯವಾದ, ಕಲ್ಯಾಣಕರವಾದ, ಶ್ರೇಯಕಾರಕವಾದ ಒಂದು ಅದ್ವೈತ ರೂಪವಾದ ಪರಮಾತ್ಮ 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 ಎಂಬ ಆ ಭಾವ ಅಲ್ಲಿ ಉದಯಿಸಿ ಬಿಡುತ್ತೆ. ಅಂಥ ಒಂದು ಸ್ಥಾನಾಂತರಾಧಿಷ್ಠಿತ ಆದಾಗ ಎಲ್ಲ ದೇವಾದಿದೇವತೆಗಳು ಸದ್ವಾಸನಾ ಶೋಭಿತ, ತಮ್ಮೊಳಗೆ ಶ್ರೇಷ್ಠವಾದ ವಾಸನೆ, ಸಂಸ್ಕಾರ, ಶ್ರೇಷ್ಠವಾದ ಸಂಸ್ಕಾರಗಳನ್ನ ಹೊಂದಿದವರಾಗಿ ಭಗವಂತನಲ್ಲಿ ಪ್ರೇಮವನ್ನ ಹೊಂದಿ, ಮಲ್ಲಿಗೆ ಪುಷ್ಪದಲ್ಲಿ ಪ್ರೇಮ ಹೊಂದಿದ ಭ್ರಮರ, ಇಲ್ಲಿ ಪರಮಾತ್ಮನ ಪಾದಾರವಿಂದಗಳ ಭಕ್ತಿ ಅಲ್ಲಿ ಆ ಪುಷ್ಪದಲ್ಲಿ ಅಥವಾ ಉಪನಿಷತ್ ಪುಷ್ಪದಲ್ಲಿ ಪ್ರೀತಿಯನ್ನ ಹೊಂದಿರುವಂತ ಭ್ರಮರ ಅಂದ್ರೆ ಸಜ್ಜನ. ಆ ಸಜ್ಜನ ಯಾಕೆ ಅಂದ್ರೆ ಭ್ರಮರ ಸಜ್ಜನ ಒಂದು, ಭ್ರಮರ ಅನ್ನುತ್ತೆ, ಹಾಗೆ ಸಜ್ಜನರೇನು ಓಂ, ಆ ರೀತಿ ಆ ಇಬ್ಬರಿಗೂ ಸಮಾನ. ಆ ರೀತಿಯಲ್ಲಿ ಸದಾ ಓಂಕಾರ ನಾದ ಝೇಂಕಾರ ಮಾಡ್ತಾ ಮಾಡ್ತಾ ಇದ್ದ ಆ ಸುಮನಃ ಪೂಜ್ಯಂ, ಸಮಸ್ತ ಸುಮನಃ ಪೂಜ್ಯಂ, ಎಲ್ಲಾ ದೇವಾದಿದೇವತೆಗಳಿಂದ ಪೂಜಿಸಲ್ಪಡುವ ಗುಣಾವಿಷ್ಕೃತಂ, ಗುಣಗಳಿಂದ, ಯಾವುದು ಅಹಿಂಸಾ ಸತ್ಯಾದಿ ದೈವೀ ಗುಣಗಳಿಂದ ಆವಿಷ್ಕೃತನಾಗುವಂಥ ಭೋಗೀಂದ್ರ ಆಭರಣಂ, ಸರ್ಪ ಆಭರಣವನ್ನ ಧರಿಸಿರುವಂಥ ಶಿವಾಲಿಂಗಿತಂ, ಪಾರ್ವತಿಯಿಂದ ಆಲಿಂಗಿತನಾದ ಗಿರಿಮಲ್ಲಿಕಾರ್ಜುನ ಮಹಾಲಿಂಗಂ ಸೇವೆ, ಎಲ್ಲಿ ವಾಸ ಮಾಡ್ತಾ ಇರುವ ಮಲ್ಲಿಕಾರ್ಜುನ ಮಹಾಲಿಂಗನನ್ನು ನಾನು ಸೇವಿಸುತ್ತೇನೆ. ಇಲ್ಲಿ ಮಲ್ಲಿಕಾರ್ಜುನ ಮಹಾಲಿಂಗ ಉತ್ಪತ್ತಿಗೆ ಶಿವಪುರಾಣದಲ್ಲಿ ವಿಸ್ತಾರವಾದ 12 ಲಿಂಗಗಳ ಉತ್ಪತ್ತಿಗೂ ಕಥೆ ಇದೆ. ಶಿವಪುರಾಣದಲ್ಲಿ ಅದು ಬರುತ್ತೆ. ನಾವು ಈ ಸುಬ್ರಹ್ಮಣ್ಯ ಮತ್ತು ಗಣೇಶನ ವಿಷಯದಲ್ಲಿ ಒಂದು ಕಥೆ ಕೇಳಿದ್ದೇವೆ. ಯಾರು ಮೊದಲಿಗೆ ಯಾವುದೋ ಒಂದು ಹಣ್ಣನ್ನ ಕೊಡೋದಕ್ಕೋಸ್ಕರ ಯಾರು ಮೊದಲು ಭೂಮಂಡಲವನ್ನ ಸುತ್ತಕೊಂಡು ಬರ್ತಾರೋ ಅವರಿಗೆ ಅಂತ ಕೇಳಿದ್ದೇವೆ. ಆದರೆ ಶಿವಪುರಾಣದಲ್ಲಿ ಇವರಿಬ್ಬರಿಗೆ ನನಗ್ ಮೊದಲು ಮದುವೆ ಆಗ್ಬೇಕು ಅಂತ ವಾದ ಬಂದ್ಬಿಡ್ತಂತೆ, ಗಣಪತಿಗೆ ಮತ್ತೆ ಸುಬ್ರಹ್ಮಣ್ಯನಿಗೆ. ಆಗ ಯಾರಿಗೆ ಇಬ್ಬರ ವಾದನ ತಡಿಲಾರ್ದೆ ತಪ್ಪಿಸ್ಕೊಳ್ಳೋಕೋಸ್ಕರ ತಾಯಿ ತಂದೆ ಶಿವ ಪಾರ್ವತಿ ಹೇಳಿದ್ರಂತೆ, ಯಾರು ಮೊದಲಿಗೆ ಸಮಸ್ತ ಭೂಮಂಡಲವನ್ನ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾರೋ ಅವರಿಗೆ ಮೊದಲು ಮದುವೆ ಅಂತ ಹೇಳ್ಬಿಟ್ರಂತೆ. ತಕ್ಷಣ ಇವನೇನ್ ಮಾಡ್ದ, ನವಿಲನ್ನ ವಾಹನ ತಕೊಂಡು ಸುಬ್ರಹ್ಮಣ್ಯ ಹೊಟ್ಟೋದ. ಇದು ಗೊತ್ತಿರೋ ಇದೇನೆ, ಈ ಭಾಗ ಮಾತ್ರ ವ್ಯತ್ಯಾಸ. ಮತ್ತೆ ಗಣಪತಿ ಏನ್ ಮಾಡ್ದ, ಯೋಚನೆ ಮಾಡ್ದ, ತಾನು ಸ್ಥೂಲಕಾಯ,
ತನ್ನ ವಾಹನ ನೋಡಿದ್ರೆ ಮೂಷಕ ನಿಧಾನ. ಅದಕ್ಕೆ ಅವನು ಯೋಚನೆ ಮಾಡ್ದ, ಏನು ಸುಲಭೋಪಾಯ. ಯೋಚನೆ ಮಾಡಿದಾಗ ಇಲ್ಲಿ ಹೇಳಿದರಲ್ಲ, ಶ್ರುತಿ ಶಿರಸ್ಥಾನಾಂತರಾಧಿಷ್ಠಿತ. ಓ, ಎಲ್ಲ ಉಪನಿಷತ್ತುಗಳು ಎಲ್ಲ ವೇದಗಳು ಪ್ರತಿಪಾದ್ಯ ಮಾಡೋದು ತಂದೆ ತಾಯಿನೇ ಪರಮ. ಸಪ್ತಲೋಕಗಳು ತಂದೆ ತಾಯಿಯ ಒಳಗಿರ್ತಾರೆ. ಸಮಸ್ತ ಭೂಮಂಡಲಕ್ಕೆ ಅವರು, ಅದೆಲ್ಲ ನೆನಪಾಯ್ತು. ಆ ಶ್ರುತಿಶಿರದ ವಾಕ್ಯಗಳನ್ನೆಲ್ಲ ಮನಸ್ಸಿನೊಳಗೆ ಅನುಷ್ಠಾನ ಮಾಡಿಕೊಂಡು ಅವನು ತಂದೆ ತಾಯಿಗೆ ಆಸನವನ್ನ ಹಾಕಿ, ತಾವು ಈ ಪೀಠಕ್ಕೆ ಬನ್ನಿ ಅಂತ ಕರೆದು ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನ ಕೊಟ್ಟು ಪೂರ್ಣ ಮನಸ್ತೃಪ್ತಿಯಾಗಿ ಪೂಜೆಯನ್ನ ಮಾಡಿ, ಆ ನಂತರ ಅವನೇನು ಮಾಡ್ದ, 7 ಬಾರಿ ಅವರಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ಬಿಟ್ಟು ಹೇಳ್ದ, ಈಗ ನನಗೆ ನೀವು ಮದ್ವೆ ಮಾಡ್ಬೇಕು. ಅದ್ ಹೇಗಪ್ಪ, ಇನ್ನು ಕಾರ್ತಿಕೇಯ ಭೂಮಂಡಲ ಸುತ್ತಕ್ ಹೋಗಿದ್ದಾನೆ, ನೀ ನೋಡಿದ್ರೆ ಇಲ್ಲೇ ಕೂತಿದಿ, ನಿನಗ್ ಹೇಗ್ ಮದ್ವೆ ಮಾಡೋಕ್ಕಾಗತ್ತೆ? ನಾನೀಗಾಗ್ಲೇ ಭೂಮಂಡಲ ಸುತ್ತಿ ಬಂದಾಯ್ತು. ಹೇಗೆ? ಆಗ ಮತ್ತೆ ಈಗ ಹೇಳಿದಂತೆ ಎಲ್ಲ ವಿವರಣೆ ಕೊಟ್ಟ. ಅವನ ಜಾಣ್ಮೆ, ಅವನ ಒಂದು ತಾತ್ವಿಕವಾದ ನಿಲುವು, ಶ್ರದ್ಧಾ ಭಕ್ತಿ, ಅದನ್ನ ಗಮನಿಸಿ ತಾಯಿ ತಂದೆ ಅವನಿಗೆ ಮದುವೆ ಮಾಡಿಬಿಟ್ರು. ಇವನು ಪಾಪ ಇನ್ನೂ ಸುತ್ತಾನೆ ಇದ್ದಾನೆ. ಆ ಸಮಯಕ್ಕೆ ನೋಡಿ, ಮದುವೆ ಮಾಡೋದು ಅಂತ ನಿಶ್ಚಯ ಆದಾಗ ವಿಶ್ವರೂಪ ಪ್ರಜಾಪತಿ ಇದಾನಲ್ವಾ, ನಾವು ಭಾಗವತದಲ್ಲಿ ನೋಡಿದೇವಲ್ಲ, ಸ್ವಯಂಭುವ ಮನ್ವಂತರದಲ್ಲಿ ಮನ್ವಂತರಕ್ಕೆ ಮೊದಲು ಪ್ರಜಾಪತಿಗಳು, ತ್ವಷ್ಟೃ ಪ್ರಜಾಪತಿ, ಕರ್ದಮ ಪ್ರಜಾಪತಿ, ಆ ರೀತಿಯಲ್ಲಿ ವಿಶ್ವರೂಪ ಪ್ರಜಾಪತಿ. ಆ ವಿಶ್ವರೂಪ ಪ್ರಜಾಪತಿಗೆ ಸಿದ್ಧಿ ಬುದ್ಧಿ ಅಂತ ಇಬ್ರು. ಅವನು ಗಣಪತಿಗೆ ಮದುವೆ ಮಾಡ್ತಾರೆ ಅಂತ ಗೊತ್ತಾಗಿ ಬಂದಂತೆ, ನನ್ನ ಮಕ್ಕಳು ಮದುವೆಗೆ ಸಿದ್ಧ ಇದ್ದಾರೆ, ನಾನು ಕೊಡ್ತೇನೆ ಅಂತ. ಹಾಗಾಗಿ ಇಲ್ಲಿ ಸಂಕಲ್ಪ ಮಾಡಕ್ಕೂ ಮತ್ತೆ ಇವನು ಪಂದ್ಯದಲ್ಲಿ ಗೆಲ್ಲಕ್ಕೂ ಇವನು ಬರಕ್ಕೂ ವಿವಾಹ ಆಗೋಯ್ತು. ಕೊನೆಗೆ ಇವನಿಗೆ ಲಾಭ ಮತ್ತು ಕ್ಷೇಮ ಅಂತ ಮಕ್ಕಳು ಆಗ್ಬಿಟ್ರಂತೆ. ಆ ವೇಳೆಗೆ ಬಂದ ಎಲ್ಲ ಭೂಮಂಡಲವನ್ನ ಸುತ್ತಕೊಂಡು ಕಾರ್ತಿಕೇಯ ಬಂದವನು, ನನಗ್ ಮದ್ವೆ ಮಾಡಿ ಅಂದ್ರೆ ನೋಡ್ತಾನ, ಆ ವೇಳೆಗೆ ಇವನ್ ಸಂಸಾರಿಯಾಗಿ ಮಕ್ಕಳು ಆಗ್ಬಿಟ್ಟಿದೆ. ಅವನು ತುಂಬಾ ಕೋಪ ಬಂತಂತೆ. ತಂದೆ ತಾಯಿಯನ್ನು ಮಾತಾಡಿಸ್ದೆ ಸೀದಾ ಕೋಪ ಮಾಡ್ಕೊಂಡು ಹೊಟ್ಟೋಗ್ಬಿಟ್ನಂತೆ. ಕೈಲಾಸ ಪರ್ವತದಿಂದ ಬಂದ್ಬಿಟ್ಟ. ಆಗ ಪಾರ್ವತಿಗೆ ದುಃಖ ಆಯ್ತು. ಏನಾದ್ರೂ ನಮ್ಮ ಮಗು ಅಲ್ವಾ, ಅವನನ್ನ ಬಿಟ್ಟು ಇರೋದು ಸರಿಯಲ್ಲ ಅಂತ ಶಿವನ ಹತ್ರ ಗೋಳಾಡ್ತಾ, ಏನಾದ್ರೂ ಮಾಡಿ ನಾವು ನಮ್ಮ ಮಗನ್ನ ಹುಡುಕ್ಬೇಕು, ಮಗನ ಹತ್ರ ಹೋಗ್ಬೇಕು. ಹಾಗೆ ಹುಡುಕ್ತಾ ಅವರಿಬ್ರು ಬಂದ್ರು. ಅವರಿಬ್ರು ಬಂದಾಗ ಗೋಚರ ಆಯ್ತು, ಈ ಪರ್ವತದಲ್ಲಿ ಇವನಿದ್ದಾನೆ, ಇದೇ ಯಾವುದು ಶ್ರೀಶೈಲ ಪರ್ವತದೊಳಗವನು ವಾಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಅದಕ್ಕೆ ಅವನ ಹತ್ರ ಬರಕ್ ನೋಡಿದ್ರೆ ಅವ್ರ ಕಣ್ಣಿಗೆ ಕಾಣದೆ ಅವನು ಮತ್ತೆ ತಪ್ಪಿಸ್ಕೊಂಡು ಮುಂದೆ ಹೊಟ್ಟೋಗ್ಬಿಟ್ಟ. ಆಗ ಇವ್ರಿಗೆ ತುಂಬಾ ದುಃಖ ತಡೀಲಾರದೆ ಅವರಿಬ್ಬರು ಅಲ್ಲೇ ನೆಲೆಸಿ, ಕಂದ, ನಮ್ಮಿಂದಾದ ಅಪಚಾರಕ್ಕೆ ನಾವು ಕ್ಷಮೆ ಕೇಳುತ್ತೀವಪ್ಪ, ದಯಮಾಡಿ ನಮ್ಮ ಮೇಲೆ ಕೋಪ ಮಾಡ್ಕೋಬೇಡ, ಬಾ ನೀನು ಬಾ ಎಂಬುದಾಗಿ ಅಲ್ಲೇ ಕುಳಿತು ಅವರಿಬ್ಬರು ಅವನನ್ನ ಕರೆದ್ರು. ಹಾಗೆ ಅವನು ಬಂದಾಗ ಅವನಿಗೆ ಸಾಂತ್ವನವನ್ನ ಹೇಳಿ ಅವರು ಅವನಿಂದ ಪೂಜಿತರಾದರು. ಮೊದಲಿಗೆ ಈ ಒಂದು ಪ್ರಸಂಗವನ್ನ ಈಗ ನಾವು ಹೇಳ್ತಾ ಇದ್ದೇವಲ್ಲ, ಕೈಲಾಸ ಪರ್ವತವನ್ನ ಬಿಟ್ಟು ಶ್ರೀಶೈಲ ಪರ್ವತಕ್ಕೆ ಭ್ರಮರಾಂಬಿಕಾ ಸಮೇತ ಮಲ್ಲಿಕಾರ್ಜುನನಾಗಿ, ಅಥವಾ ಶ್ರೀಶೈಲ ಪರ್ವತಕ್ಕೆ ಶಿವಾಲಿಂಗಿತ ಮಹಾಲಿಂಗನಾಗಿ, ಮಲ್ಲಿಕಾರ್ಜುನ ಮಹಾಲಿಂಗನಾಗಿ ಪರಮಾತ್ಮನು ಅವತರಿಸಿದ ಕಥಾಭಾಗವನ್ನ ಯಾರು ಓದ್ತಾರೆ ಅವರಿಗೆ ಶಿವಭಕ್ತಿ ವರ್ಧಿಸುತ್ತೆ. ಶಿವಪುರಾಣದಲ್ಲಿ ಆ ಭಾಗ ಇದೆ. ಅದು ಈ ಕಥಾಭಾಗವನ್ನ ಕೇಳಿದವರಿಗೆ ಎಲ್ಲ ವಿಧ ಮಂಗಳ ಕಲ್ಯಾಣಕಾರಕ ಆಗತ್ತೆ. ಅಷ್ಟೇ ಅಲ್ಲ, ಅದ್ವೈತ ಜ್ಞಾನ ಸಿದ್ಧಿಯಾಗತ್ತೆ. ಮತ್ತೆ ಅವರ ಮನಸ್ಸು ಸದಾ ಶಿವಮಯವಾಗತ್ತೆ. ಇಷ್ಟಲ್ಲದೆ ಪರಮಾತ್ಮನ ದಿವ್ಯ ಸಾನ್ನಿಧ್ಯದ ನಿತ್ಯ ಸಾನ್ನಿಧ್ಯ ದೊರಕತ್ತೆ. ಅದೆಲ್ಲ ಈ ಒಂದು ಕಥಾಭಾಗ ಶ್ರವಣ ಮಾಡುವುದರಿಂದ ದೊರಕುತ್ತೆ ಅಂತ ಇದೆ. ಇದು ಶಿವಪುರಾಣದಲ್ಲಿ ಮಲ್ಲಿಕಾರ್ಜುನನಾಗಿ ಪರಮಾತ್ಮ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ 2ನೇಯವನಾಗಿ ಅವತಾರ ಮಾಡಿದ್ದು ಅಂತ ಅಲ್ಲಿ ಹೇಳುತ್ತೆ. ಆ ಪ್ರಸಂಗವನ್ನ ಇಲ್ಲಿ ನಾವು ನೆನಪು ಮಾಡಿಕೊಂಡು, ಶ್ರೀಶಂಕರರು ತಮ್ಮ ಅನುಭೂತಿಯನ್ನ ಈಗಾಗಲೇ ನಮಗೆ ಎಷ್ಟು ಉಣಬಡಿಸಿದ್ದಾರೆ. ನಾವೇನು ಉನ್ನತ ನೆಲೆಯನ್ನ ಮುಟ್ಟದೇ ಇದ್ರು ಭಕ್ತಿಯ ಒಂದು ರುಚಿ ಅಂತೂ ಗೊತ್ತಾಗ್ತಾ ಇದೆ. ಎಷ್ಟು ರುಚಿ ಇದೆ, ಹೀರಿದಷ್ಟು ಆನಂದವಾಗುವಂತ ರುಚಿ ಇಲ್ಲಿ ಕಾಣ್ತಾ ಇದೆ.
ಅಂಥ ಒಂದು ಆನಂದಾಮೃತ ವರ್ಧಕವಾದಂಥ ಆ ಶ್ರೀಶೈಲ ಕ್ಷೇತ್ರ, ಈಗ ತಾನೇ ಸರಿ ಹೇಳಿದಂತೆ ಪ್ರಾಕೃತಿಕ ವಾತಾವರಣ, ಗೋದಾವರಿ ತೀರ, ಕೃಷ್ಣ ಇದು ಇದು ಸಂಗಮ, ಅವುಗಳನ್ನೆಲ್ಲ ನೋಡ್ಕೊಳ್ತಾ ಆ ಪವಿತ್ರವಾದ ಪವಿತ್ರತಮ ವಾತಾವರಣ ಅದು ಹೇಗೆ ಪರಿಣಾಮ ಮಾಡ್ತು ಅನ್ನುವುದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ಹಾಗೆ ಇದ್ದಾಗ ಸಂಧ್ಯಾರಂಭ ಅಂತ ಆರಂಭ ಆಗುತ್ತೆ. ಈ ಸಂಧ್ಯೆ ಎನ್ನುವುದರ ಕುರಿತು ಕೂಡ ಶಿವಪುರಾಣದಲ್ಲೇ ಒಂದು ವಿಶಿಷ್ಟವಾದ ವಿಚಾರ ಇದೆ. ನಾವು ತಿಳ್ಕೊಳ್ಬೇಕಾದಂಥ ವಿಚಾರನೆ. ಸಂಧಿ ಕಾಲಗಳಲ್ಲಿ ನಾವು ಪೂಜೆಯನ್ನ ಮಾಡ್ತೀವಲ್ವಾ, ಆ ಸಂಧ್ಯಾ ಅನ್ನುವುದು ಹೇಗೆ ಉತ್ಪನ್ನ ಆಯಿತು ಅಂತ ಕೇಳಿದ್ರೆ, ಈ ಶಿವ ಪುರಾಣ ಆದ್ರಿಂದ ಶಿವ ಪರಾತ್ಪರ ವಸ್ತು ಆಗುತ್ತಾನೆ. ಶಿವನ ಶರೀರನೇ 3 ವಿಭಾಗ ಆಗಿ ಬ್ರಹ್ಮ, ವಿಷ್ಣು, ಈಶ್ವರ ಅಂತ 3 ಆಗುತ್ತೆ. ಆ ತರ ಹಾಗೆ ಶಿವನ ಶರೀರದಿಂದ ಬಂದ ಬ್ರಹ್ಮ, ಬಲಭಾಗದಿಂದ ಬಂದಂತ ಬ್ರಹ್ಮ, ಅವನ ಹೃದಯದ ಒಳಗಿಂದ ಇದು ಬಂತಂತೆ, ಒಂದು ಅತ್ಯಂತ ಸುಂದರಾಕೃತವಾದ ಸ್ತ್ರೀ ಬಂದ್ಲಂತೆ. ಅವಳನ್ನ ನೋಡಿ ಸಂಧ್ಯಾ ಎಂಬುದಾಗಿ ದೇವತೆಗಳೇ ಹೆಸರು ಕೊಟ್ರಂತೆ. ಅವಳ ರೂಪ ದಿನ ದಿನ ಅಲ್ಲ, ಕ್ಷಣ ಕ್ಷಣಕ್ಕೆ ಪ್ರಕರ್ಷಮಾನವಾಗ್ತಾ ಹೋಯ್ತಂತೆ. ಕ್ಷಣ ನೋಡ್ಬೇಕು ಅನ್ನುವ ಒಂದು ಚಿತ್ತಾಕರ್ಷಕ. ಅದು ಮುನಿ ಅಲ್ಲೆಲ್ಲ ಇದ್ದರಲ್ಲ, ಯಾರು ಸಪ್ತರ್ಷಿಗಳು ಮತ್ತೆ ಭಗವಂತನ ಬ್ರಹ್ಮನ ಮಾನಸ ಪುತ್ರರಾಗಿ ಇದ್ರಲ್ಲ, ಅವರೆಲ್ಲನ ಮನಸ್ಸನ್ನ ಅದು ಆಕರ್ಷಿಸಿ ಬಿಡ್ತಂತೆ. ಹಾಗೆ ಆಕರ್ಷಿಸಿ ಬಿಟ್ಟ ಆ ಸಂಧ್ಯಾ ಅದನ್ನ ಬೆಳಗಿನ ಹೊತ್ತಿಗೆ, ಬೆಳಗಿನ ಸಂಧ್ಯಾ ಆದರೆ ಅದು ದೇವತೆಗಳ ಪ್ರೀತಿಕಾರಕವಾದದ್ದಾಗತ್ತಂತೆ. ಅದೇ ಸಂಧ್ಯಾ ಅವಳು ಏನ್ ಮಾಡಿದ್ಲು, ಈ ರೀತಿಯಾಗಿ ತನ್ನ ಉತ್ಪತ್ತಿ ಆದ್ಮೇಲೆ ತಾನನ್ನ ಈ ದೇವತೆಗಳೆಲ್ಲರೂ ಆರಾಧಿಸ್ತಾ ಇದ್ದಾರೆ, ತನ್ನ ಒಂದು ಇದರೊಳಗೆ ದೇವತೆಗಳು ಪೂಜೆ ಮಾಡ್ತಾ ಇದ್ದಾರೆ ಅನ್ನುವುದನ್ನ ತಿಳ್ಕೊಂಡು ತಾನು ದಿನ ದಿನ ಪ್ರವರ್ಧಮಾನಳಾಗಿ ಬೆಳೀತಾ ವಿವಾಹ ಯೋಗ್ಯಳಾಗ್ತಾ ಇದ್ದಾಳೆ ಅನ್ನುವುದನ್ನ ಗಮನಿಸಿ, ತಂದೆ ಎಲ್ಲಿ ವಿವಾಹ ಮಾಡ್ಬಿಡ್ತಾನೋ ಅನ್ನೋದಕ್ಕೆ ಅವಳು ತಪಸ್ಸಿಗೆ ಹೊರಟು ಬಿಟ್ಲಂತೆ. ಒಂದು ಜಾಗದಲ್ಲಿ ಕುಳಿತು ತೀವ್ರವಾದ ತಪಸ್ಸಿನಲ್ಲಿ ಮುಳುಗಿದಾಳಂತೆ. ಅಲ್ಲಿ ಅವಳು ಓಂ ನಮಃ ಶಂಕರಾಯ ಓಂ, ಓಂ ನಮಃ ಶಂಕರಾಯ ಓಂ, ಓಂ ನಮಃ ಶಂಕರಾಯ ಓಂ ಅಂತ ಹೇಳ್ತಾ ದೀರ್ಘಕಾಲ ತಪಸ್ಸಿನಲ್ಲಿದ್ದಾಳಂತೆ. ಆಗ ಪರಮಾತ್ಮ ಅವಳಿಗೆ ಪ್ರತ್ಯಕ್ಷನಾಗಿ, ನೋಡಮ್ಮ, ಹಗಲಿನ ಸಂಧ್ಯಾಕಾಲ ದೇವತೆಗಳಿಗೆ ಪ್ರೀತಿಕರವಾಗಿರುತ್ತೆ. ಆ ಸಂಧ್ಯಾಕಾಲದಲ್ಲಿ ದೇವತೆಗಳ ಏನು ಅನುಷ್ಠಾನ ಮಾಡ್ತಾರೆ ಅದರ ಒಂದು ಭಾಗವನ್ನ ನೀನು ಅಂಗೀಕರಿಸಬೇಕಾಗತ್ತೆ. ಹಾಗೆ ಸಂಧಿಕಾಲ, ಸಾಯಂಕಾಲದ ಸಂಧಿಕಾಲ ಪಿತೃದೇವತೆಗಳಿಗೆ ಪ್ರಿಯಕರವಾದ್ದು. ಇದನ್ನ ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ. ಇಂಥ ಒಂದು ಪಿತೃದೈವತಾತ್ಮಕವಾದ ಸಂದರ್ಭದಲ್ಲಿ ಏನಾಗುತ್ತೆ, ಜನರು ಮಾಯಾಪಾಶ ವಶರಾಗಿ ಬಿಡ್ತಾರೆ. ಆ ಕಾಲದಲ್ಲಿ ನೀನು ಜನರು ಮಾಯಾಪಾಶ ವಶರಾಗದಂತೆ ಕಾಪಿಡಬೇಕು ಅಂತ ಪರಮಾತ್ಮ ಪ್ರತ್ಯಕ್ಷನಾಗಿ ಅವಳಿಗೆ ಹೇಳಿದ್ನಂತೆ. ಹಾಗೆ ಹೇಳಿದ ಮೇಲೆ ಈಗ ನೋಡು, ನೀನು ಆವಾಗ ಇವಳಿಗೆ ಈ ಶರೀರ ಈ ರೀತಿಯಲ್ಲಿ ಮತ್ತೆ ತಾನು ಜನರ ಒಂದು ಇದ್ರೊಳಗೆ ಬೀಳುವಂತ ಇದು ಬೇಡ, ತಾನಿದನ್ನ ಬಿಟ್ಟು ಬಿಡ್ತೇನೆ ಅಂತ ಹೊರಟ್ಲಂತೆ. ಹಾಗೆಲ್ಲ ಮಾಡಕ್ಕಾಗಲ್ಲ, ಆದರೂ ನಿನ್ನ ಇಚ್ಛೆಯಂತೆ ಯಜ್ಞ ವೇದಿಕೆಯೊಳಗೆ ನಿನ್ನ ಈ ಶರೀರ ತ್ಯಾಗ ಮಾಡು. ಆದ್ರೆ ನೀನು ಮುಂದೆ ಮೇಧಾತಿಥಿ ಎನ್ನುವವನ ಪುತ್ರಿಯಾಗಿ ಜನಿಸ್ತೀಯೇ, ಮುಂದೆ ನೀನು ಸಪ್ತ ಋಷಿಗಳಲ್ಲಿ ಒಬ್ಬರಾದ ವಸಿಷ್ಠರ ಪತ್ನಿಯಾಗಿ ನೀನಾಗಬೇಕಾಗತ್ತೆ. ಇದರ ಮೂಲಕ ಏನಾಗ್ಬೇಕು ಅಂದರೆ, ಯಾರು ಸಂಧಿಕಾಲದಲ್ಲಿ ಈ ಭೋಗೈಶ್ವರ್ಯದಲ್ಲಿ ನಿರತರಾಗುತ್ತಾರೆ, ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ ಅಂತ ಗೀತಾಚಾರ್ಯ ಏನ್ ಹೇಳಿದಾನೆ, ಹಾಗಾಗದಂತೆ ನೀನು ಕಾಪಾಡಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಅವರೊಳಗೆ ಭಗವಂತನಲ್ಲಿ ಭಕ್ತಿ ಉದ್ಭವಿಸುವಂತೆ ಮಾಡಬೇಕು. ಅದು ಇಲ್ಲಿ ಸಂಧ್ಯಾರಂಭ ವಿಜೃಂಭಿತಂ. ಆದ್ರಿಂದ ಸಂಧಿಕಾಲದಲ್ಲಿ ಆ ಮೇಧಾತಿಥಿಯ ಪುತ್ರಿಯಾದಂಥ ಅವಳು ಆಗ ಅಲ್ಲಿ ಅರುಂಧತಿ ಎನ್ನುವ ಹೆಸರನ್ನ ಪಡ್ಕೊಳ್ತಾಳೆ.
ಅವಳು ಶಿವನಲ್ಲಿ ವೇಗವನ್ನ ಉಂಟು ಮಾಡಿ ಶಿವನು ನರ್ತನವನ್ನ ಆರಂಭ ಮಾಡಿದಾಗ ಎಲ್ಲ ದೇವಾದಿ ದೇವತೆಗಳು ಋಷಿಮುನಿಗಳು ಎಲ್ಲರೂ ಉದ್ಧಾರವನ್ನ ಹೊಂದುವ ಬಯಕೆಯಿಂದ ಅವನ ಆ ಉತ್ಕೃಷ್ಟವಾದ ನೃತ್ಯದಲ್ಲಿ ಅವನ ಹಾವಭಾವಗಳಲ್ಲಿ ಅವನ ಜಟೆಯಲ್ಲಿ ಅವನ ಚಲನವಲನಗಳಲ್ಲಿ ಪೂರ್ಣ ಮಗ್ನರಾಗಿ ಹೋಗಿ ಎಲ್ಲರೂ ಉದ್ಧಾರ ಆಗಿಬಿಡ್ತಾರೆ. ಅವರೆಲ್ಲರ ಅಜ್ಞಾನ ನಾಶವಾಗಿ ಕಾಮಕ್ರೋಧ ಲೋಭ ಮದಗಳು ದೂರವಾಗುತ್ತೆ ಎನ್ನುವುದಾಗಿ ನಾವು ಆ ಸಂಧ್ಯಾ ಉತ್ಪತ್ತಿಯ ಸಂದರ್ಭದ ಕಥಾಭಾಗವನ್ನ ಶಿವಪುರಾಣದಲ್ಲೇ ನೋಡ್ತೇವೆ. ಹಾಗೆ ಸಂಧ್ಯಾರಂಭ ವಿಜೃಂಭಿತಂ, ಸಂಧಿಯ ಆರಂಭ ಕಾಲದಲ್ಲಿ ಪರಮಾತ್ಮ ಅದಕ್ಕೋಸ್ಕರ, ಯಾತಕ್ಕೋಸ್ಕರ ಅದು ಸಂಧಿ, ಸಾಯಂ ಸಂಧಿ ಮಾಯಾಪಾಶ ಅನ್ನುವ ಕತ್ತಲೆಯನ್ನ ಹಾಕತ್ತೆ. ಎಲ್ಲ ಜೀವಿಗಳು ಭೋಗದ ಕಡೆಗೆ ತುಡಿಯುತ್ತೆ, ರಾತ್ರಿಯಲ್ಲಿ ಭೋಗವನ್ನ ಬಯಸುವಂತ ಒಂದು ನೆಲೆಯಾಗುತ್ತೆ. ಅದು ಆಗಬಾರದು. ಯಾರು ಯಾರು ತಮ್ಮನ್ನ ತಾವು ಉದ್ಧಾರ ಮಾಡ್ಕೊಳ್ಬೇಕೋ ಅವರು ಉದ್ಧಾರವನ್ನ ತಾನು ಮಾಡಬೇಕು ಅನ್ನುವುದಕ್ಕೆ ಶಿವ ನರ್ತನವನ್ನ ಮಾಡ್ತಾನೆ. ಅದನ್ನು ನಾವು ನೋಡಿದ್ದೇವೆ ಬೇರೆ ಸಂದರ್ಭದಲ್ಲಿ. ಶಿವನ ನರ್ತನ ಶ್ಲೋಕಗಳು ಕೂಡ ಇದೆ. ಆದ್ರಿಂದ ಉದ್ಧರ್ತು ಕಾಮ ಸನಕಾದಿ ಸಿದ್ಧಾಹ, ತಮ್ಮನ್ನ ತಾವು ಉದ್ಧಾರ ಮಾಡ್ಕೊಳ್ಬೇಕು ಸನಕ ಸನಂದನಾದಿ ಎಲ್ಲ ಋಷಿ ಮುನಿಗಳು. ಹಾಗೆ ಸಂಧ್ಯಾರಂಭ ವಿಜೃಂಭಿತಂ, ಸಂಧಿಯ ಆರಂಭ ಕಾಲದಲ್ಲಿ ಪರಮಾತ್ಮ ಸಕಲ ಜೀವಿಗಳ ಅಜ್ಞಾನ ನಾಶ ಮಾಡಿ ಸಕಲ ಜೀವಿಗಳಲ್ಲಿರುವ ಕಾಮಕ್ರೋಧ ಲೋಭಾದಿ ದುಷ್ಟ ಪ್ರವೃತ್ತಿಗಳನ್ನ ನಿವಾರಣೆ ಮಾಡಿ ತನ್ನ ಕಡೆಗೆ ಮನಸ್ಸನ್ನ ತಿರುಗಿಸುವುದಕ್ಕೆ ಬೇಕಾದ ನರ್ತನವನ್ನ ಮಾಡಿ ತನ್ನ ಹಾವಭಾವಗಳಿಂದ, ತನ್ನ ಕಣ್ಣೋಟದಿಂದ, ತನ್ನ ಜಟಾಚಲನದಿಂದ, ತನ್ನ ಕರಗಳಲ್ಲಿ ತೋರುವ ಮುದ್ರಿಕೆಗಳಿಂದ, ತನ್ನ ಒಂದು ಪಾದಗಳಿಂದ, ಮತ್ತೆ ನಾವು ನೋಡ್ತೇವೆ ಅವನು ನರ್ತನ ಮಾಡುವಾಗ ಮೈಯಿಂದ ಉದುರುವ ವಿಭೂತಿಯಿಂದ, ವಿಶೇಷವಾದ ವರ್ಣನೆ ಇದೆ ಅದೆಲ್ಲ. ಆ ವಿಭೂತಿಗಳು ಯಾರ್ಯಾರಿಗೆ ತಗುಲುತ್ತೆ ಗಾಳಿಯಿಂದ ಹಾರಿ ಬಂದು ಎಲ್ಲ ಪಾವನರಾಗ್ಬಿಡ್ತಾರೆ. ಆ ರೀತಿ ವರ್ಣನೆ ಇದೆ. ಅದು ಸಂಧ್ಯಾರಂಭ ವಿಜೃಂಭಿತಂ. ಮುಂದಿನದನ್ನ ಮತ್ತೆ ಅಂದ್ರೆ ದ್ವಂದ್ವ ಇದೆಯಲ್ಲ, ಯಾವುದು ಭೋಗೇಂದ್ರಾಭರಣ, ಅವನ್ನೆಲ್ಲ ನಾವು ಮುಂದಿನ ಇದರಲ್ಲಿ ನೋಡ್ಕೊಳ್ಳೋಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.